ಇಲ್ಲಿಯವರೆಗೆ ಅಭಿನವ್ ಕೋಣೆಯಿಂದ ಹೊರಗೆ ಬಂದಾಗ ಮನೆಯಿಂದ ಹೊರಗೆ ಬರುವ ಮೊದಲು ಮನುಷ್ಯಳನ್ನು ಡಿಕ್ಕಿ ಹೊಡೆದನು. ಅಭಿನವ್ ಅವರೇ, ನೀವು ಈ ಸಮಯದಲ್ಲಿ ಇಲ್ಲಿ ಎಂದು ಅವಳು ಮೊದಲು ಅಭಿನವನನ್ನು ಮತ್ತು ನಂತರ ಅಭಿನವನ ಕೋಣೆಯ ಕಡೆಗೆ ನೋಡುತ್ತಾ ಹೇಳಿದಳು. ಅಭಿನವ್ ಅವಳ ಕೆನ್ನೆಗೆ ಜೋರಾಗಿ ಕಪಾಳ ಮೋಕ್ಷ ಮಾಡಿದನು. ಮನುಷ್ಯಳಿಗೆ ತಾನು ಯಾವ ತಪ್ಪು ಮಾಡಿದೆ ಎಂದು ಅರ್ಥವಾಗಲಿಲ್ಲ. ಆದರೆ ಮುಂದಿನ ಕ್ಷಣ ಅಭಿನವ್, ಇಂದಿನ ನಂತರ ನನ್ನ ಕೋಣೆಗೆ ಹೋಗಲು ಮತ್ತು ನನ್ನ ಹೆಂಡತಿಗೆ ಏನಾದರೂ ಹೇಳಲು ಧೈರ್ಯ ಮಾಡಬೇಡ ಎಂದು ಹೇಳಿದಾಗ ಅವಳಿಗೆ ಎಲ್ಲವೂ ಅರ್ಥವಾಗಿತ್ತು. ಅವಳ ಕೆನ್ನೆಯ ಮೇಲೆ ಅಭಿನವನ 5 ಬೆರಳುಗಳು ಮುದ್ರೆ ಹಾಕಿದಂತೆ ಮೂಡಿದ್ದವು. ಮೇಲಿನಿಂದ ಇದೆಲ್ಲವನ್ನು ರೋಹಿಣಿಯವರು ನೋಡುತ್ತಿದ್ದರು ಮತ್ತು ಅವರ ಮುಖವು ತೊಂದರೆಗಳಿಂದ ತುಂಬಿತ್ತು. ಶಾಂತ ಸಮುದ್ರದಲ್ಲಿ ಮತ್ತೊಮ್ಮೆ ಅಲೆಗಳು ಏಳಲು ಶುರು ಮಾಡಿದ್ದವು. ಈ ಅಲೆಗಳು ಚಂಡಮಾರುತವನ್ನು ತರುವ ಮೊದಲು ಅವುಗಳನ್ನು ಶಾಶ್ವತವಾಗಿ ಶಾಂತಗೊಳಿಸಬೇಕು ಮತ್ತು ಅವುಗಳನ್ನು ಒಬ್ಬನೇ ಒಬ್ಬ ವ್ಯಕ್ತಿ ಮಾತ್ರ ಶಾಂತಗೊಳಿಸಬಲ್ಲನು ಎಂದು ಅವರು ಮನಸ್ಸಿನಲ್ಲಿ ಹೇಳಿಕೊಂಡರು. ಮಧ್ಯಾಹ್ನದಿಂದ ಸಂಜೆಯಾಗಿತ್ತು ಮತ್ತು ಅಭಿನವ್ ಇನ್ನೂ ಹಿಂತಿರುಗಿರಲಿಲ್ಲ. ಮುಂದುವರೆದ ಭಾಗ. ಅದಿತಿ ಮುಖ ಕೆಳಗಾಗಿ ಹಾಸಿಗೆಯ ಮೇಲೆ ಮಲಗಿದ್ದಳು. ಕಣ್ಣುಗಳಿಂದ ಸುರಿತಿದ್ದ ನೀರು ದಿಂಬಿನಿಂದ ಅನೇಕ ಪ್ರಶ್ನೆಗಳನ್ನು ಕೇಳಿ ನಂತರ ಉತ್ತರಗಳಂತೆ ಅವುಗಳಲ್ಲಿಯೇ ಲೀನವಾಗುತ್ತಿದ್ದವು. ಅವಳ ಕಣ್ಣುಗಳ ಮುಂದೆ ಅವಳು ಮತ್ತು ಅಭಿನವ್ ಜೊತೆ ಕಳೆದ ಕ್ಷಣಗಳು ಹಾದು ಹೋಗುತ್ತಿದ್ದವು. ಆ ಕಾಳಿಂದಿಯ ಕೋಟೆಯಿಂದ ಅವಳನ್ನು ರಕ್ಷಿಸಿಕೊಂಡು ಬಂದಿದ್ದು, ನಂತರ ಮಕ್ಕಳಂತೆ ಅವಳನ್ನು ನೋಡಿಕೊಂಡಿದ್ದು, ಏನನ್ನಾದರೂ ಹೇಳುವ ಅಥವಾ ಮಾಡುವ ಮೊದಲು ಏನನ್ನು ಯೋಚಿಸದೆ ಅರ್ಥ ಮಾಡಿಕೊಳ್ಳದೇ ಇರುವುದು, ಮನುಷ್ಯ ಮತ್ತು ರೋಹಿಣಿಯವರ ಮುಂದೆ ಅವಳ ಜೊತೆ ನಿಂತಿದ್ದು, ಅವನೊಂದಿಗೆ ಹೆಚ್ಚಿದ ನಿಕಟತೆ ಮತ್ತು ಅವಳಿಗೆ ವಿಭಿನ್ನವಾದ ಭಾವನೆಗಳನ್ನು ನೀಡಿದ ಆ ಕ್ಷಣಗಳು. ಈಗ ಅವಳಿಗೆ ಎಲ್ಲವೂ ಸುಳ್ಳು ಎನಿಸುತ್ತಿತ್ತು. ಉತ್ತರ ನೀಡಲಿಲ್ಲ, ಪರವಾಗಿಲ್ಲ. ಆದರೆ ಹೀಗೆ ಬಲವಂತ ಮಾಡಿ ಕೋಪದಿಂದ ಸಿಟ್ಟಾಗಿ ಅವನು ಹೊರಟು ಹೋದದ್ದು ಅದಿತಿಗೆ ಇನ್ನಷ್ಟು ದುಃಖ ನೀಡುತ್ತಿತ್ತು. ಒಂದು ಕಡೆ ಅವಳ ಹೃದಯ ಅಭಿನವ್ಗಾಗಿ ಹಾತೊರೆಯುತ್ತಿದ್ದರೆ ಇನ್ನೊಂದು ಕಡೆ ಅವಳಿಗೆ ಕೋಪವೂ ಬರುತ್ತಿತ್ತು. ಅಲ್ಲಿ ಅಭಿನವ್ ಒಂದು ಕತ್ತಲಿನ ಕೋಣೆಯಲ್ಲಿದ್ದನು ಮತ್ತು ಅವನ ಕೈಯಲ್ಲಿ ಒಂದು ಸಿಗರೆಟ್ ಇದ್ದು ಅದರಿಂದ ಹಾರುತ್ತಿದ್ದ ಹೊಗೆ ಅವನ ಮನಸ್ಸು ಆ ಸಿಗರೆಟ್ನಂತೆ ಉರಿಯುತ್ತಿದೆ ಎಂದು ಹೇಳುತ್ತಿತ್ತು. ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ, ಬಹುಶಃ ನೀನು ಇಲ್ಲದೆ ಬದುಕಲು ಸಾಧ್ಯವಿಲ್ಲ. ಅವನ ಕಿವಿಯಲ್ಲಿ ಅವನದೇ ಧ್ವನಿ ಪ್ರತಿಧ್ವನಿಸುತ್ತಿತ್ತು ಮತ್ತು ತಕ್ಷಣವೇ ಒಂದು ಹುಡುಗಿಯ ನಗು ಕೇಳಿಸಿತು. ಅವನ ಮುಖದ ಮೇಲೆ ಆಳವಾದ ನೋವು ಆವರಿಸಿತು ಮತ್ತು ಅವನು ಆ ಉರಿಯುತ್ತಿರುವ ಸಿಗರೆಟ್ ಅನ್ನು ತನ್ನ ಕೈಗಳಲ್ಲಿಯೇ ಹಿಸುಕಿ ಹಾಕಿದನು. ಒಂದು ಆಳವಾದ ಉಸಿರು ತೆಗೆದುಕೊಂಡು ಅವನು ಆ ಕೋಣೆಯಿಂದ ಹೊರಬಂದನು. ಇದು ಬಹುಶಃ ಅವನ ಫಾರ್ಮ್ ಹೌಸ್ ಆಗಿತ್ತು. ಡ್ರೈವರ್ ಬೇಗನೆ ಗಾಡಿಯನ್ನು ಅವನ ಮುಂದೆ ತಂದನು. ಅಭಿನವ್ ಗಾಡಿಯಲ್ಲಿ ಕುಳಿತನು, ಆದರೆ ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡಲಿಲ್ಲ. ಅದಿತಿಯನ್ನು ಭೇಟಿಯಾಗುವ ಮೊದಲು ಅಭಿನವ್ ತನ್ನ ಹೆಚ್ಚಿನ ಸಮಯವನ್ನು ಇಲ್ಲಿಯೇ ಕಳೆಯುತ್ತಿದ್ದನು ಮತ್ತು ಇಲ್ಲಿಂದ ನೇರವಾಗಿ ಕೋಟೆಗೆ ಹೋಗುತ್ತಿದ್ದನು. ಆದ್ದರಿಂದ ಆ ಡ್ರೈವರ್ ಇನ್ನೂ ಗೊಂದಲದಲ್ಲಿದ್ದನು. ಗಾಡಿಯನ್ನು ಕೋಟೆಯ ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕೇ ಅಥವಾ ಮನೆಗೆ ಎಂದು ಅವನು 1 ನಿಮಿಷ ಸುಮ್ಮನೆ ಕಾಯುತ್ತಿದ್ದನು. ಅದರ ನಂತರ ಅವನು ಧೈರ್ಯ ಮಾಡಿ ಕೇಳಿದನು, ಸರ್, ಆ ಏರಿಯಾದ ಕಡೆ ಹೋಗಬೇಕಾ ಅಥವಾ ಕನ್ನ ಮನೆಗ ಸರ್ ಎಂದಾಗ ಹೊರಗೆ ಬಾ ಎಂದು ಅಭಿನವ್ ಕೋಪದಿಂದ ಹೇಳಿ ತಾನೂ ಹೊರಬಂದನು. ಅಭಿನವ್ ಆ ಡ್ರೈವರ್ನ ಕೆನ್ನೆಗೆ ಒಂದು ಏಟು ಕೊಟ್ಟು, ಇಂದಿನಿಂದ ಆ ಸ್ಥಳದ ಹೆಸರನ್ನು ಸಹ ತೆಗೆದುಕೊಳ್ಳಬೇಡ ಮೂರ್ಖ ಎಂದು ಹೇಳಿ ಅವನನ್ನು ಇನ್ನೊಂದು ಬದಿಗೆ ತಳ್ಳಿ ತಾನೇ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಗಾಡಿ ಸ್ಟಾರ್ಟ್ ಮಾಡಿದನು. ಅತ್ತ ಅದಿತಿ ಈಗ ಅಭಿನವ್ಗಾಗಿ ಕಾಯುತ್ತಿದ್ದಳು. ಆದರೆ ಸಂಜೆಯಿಂದ ರಾತ್ರಿಯಾಯಿತು. ಆದರೂ ಅವಳ ಕಾಯುವಿಕೆ ಮುಗಿಯಲಿಲ್ಲ. ಈಗ ಮನುಷ್ಯ ಮತ್ತು ರೋಹಿಣಿ ಅವರ ಮಾತುಗಳು ಅವಳಿಗೆ ಸತ್ಯವೆನಿಸುತ್ತಿದ್ದವು. ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಪದೇ ಪದೇ ಬರುತ್ತಿತ್ತು. ಅಭಿನವ್ ಇಂದು ಮತ್ತೆ ಅದೇ ಜಾಗಕ್ಕೆ ಹಿಂತಿರುಗಿದನೇ? ಈ ಸಮಯದಲ್ಲಿ ಅವನು ಬೇರೆಯವರ ಜೊತೆ ಇರುವನೇ? ಮತ್ತು ಗೋಡೆಯ ಮೇಲೆ ಹಾಕಿದ ಫೋಟೋಗಳನ್ನು ನೋಡಿದಾಗಲೆಲ್ಲ ಅವಳ ಮನಸ್ಸಿನಲ್ಲಿ ನೋವಿನ ಛಾಯೆ ಮೂಡುತ್ತಿತ್ತು. ಕೊನೆಗೆ ಸೋತು ಅವಳು ತನ್ನ ಕೋಣೆಯ ದೀಪವನ್ನು ಆರಿಸಿ ಮತ್ತೆ ಹಾಸಿಗೆಯ ಮೇಲೆ ಬಂದು ಕಣ್ಣು ಮುಚ್ಚಿಕೊಂಡಳು. ಕಣ್ಣುಗಳು ಮುಚ್ಚಿದ್ದರೂ ಕಣ್ಣೀರು ನಿಲ್ಲಲಿಲ್ಲ. ಅದಿತಿ ಅಳುತ್ತಲೇ ನಿದ್ದೆಗೆ ಜಾರಿದಳು. ಅವಳು ನಿದ್ದೆ ಮಾಡಿದ ನಂತರ ಅಭಿನವ್ ಕೋಣೆಗೆ ಬಂದನು. ಅವನು ದೀಪವನ್ನು ಆನ್ ಮಾಡಲಿಲ್ಲ. ಕೇವಲ ನೈಟ್ ಬಲ್ಬ್ನ ಬೆಳಕಿನಲ್ಲಿಯೇ ಬಾಗಿಲು ಮುಚ್ಚಿ ಹಾಸಿಗೆಯ ಬಳಿ ಬಂದನು. ಆ ಕೆಂಪು ಬಣ್ಣದ ಬೆಳಕಿನಲ್ಲಿ ಅದಿತಿಯ ಮುಖ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಮತ್ತು ಅವಳ ಕೆನ್ನೆಯ ಮೇಲೆ ಕಣ್ಣೀರಿನ ಗುರುತುಗಳು ಸಹ. ಅಭಿನವ್ ದಿಂಬನ್ನು ಮುಟ್ಟಿದಾಗ ಅದು ಅವಳ ಕಣ್ಣೀರಿನಿಂದ ಸಂಪೂರ್ಣವಾಗಿ ಒದ್ದೆಯಾಗಿತ್ತು. ನನಗೆ ಗೊತ್ತು, ನಾನು ನಿನ್ನನ್ನು ತುಂಬಾ ನೋಯಿಸಿದ್ದೇನೆ. ಆದರೆ ನಿನ್ನ ಮತ್ತು ನನ್ನಿಬ್ಬರಿಗೂ ನೋವುಂಟು ಮಾಡುವ ವಿಷಯಗಳು ನನ್ನ ತುಟಿಗಳ ಮೇಲೆ ಬಾರದಿರುವುದು ಉತ್ತಮ. ನಾನು ಆ ಎಲ್ಲ ಕ್ಷಣಗಳನ್ನು ಮತ್ತೆ ನೆನಪಿಸಿಕೊಳ್ಳಲು ಬಯಸುವುದಿಲ್ಲ. ಅವುಗಳನ್ನು ನಾನು ಶಾಶ್ವತವಾಗಿ ಮರೆತು ಬಿಡಲು ಬಯಸುತ್ತೇನೆ. ಆದ್ದರಿಂದ ನಿನ್ನ ಆ ಪ್ರಶ್ನೆಗಳಿಗೆ ನೀನು ನನ್ನಿಂದ ಎಂದಿಗೂ ಉತ್ತರವನ್ನು ಪಡೆಯುವುದಿಲ್ಲ. ಅವನು ಅದಿತಿಯ ಕಡೆ ನೋಡುತ್ತಾ ಹೇಳಿದನು ಮತ್ತು ನಂತರ ನಿಂತು ತನ್ನ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸಿದನು. ಅವನ ಆ ಆಕರ್ಷಕ ದೇಹದ ಮೇಲೆ ಬೀಳುತ್ತಿದ್ದ ಕೆಂಪು ಬೆಳಕು ಅವನನ್ನು ಇನ್ನಷ್ಟು ಆಕರ್ಷಕವಾಗಿಸುತ್ತಿತ್ತು. ಅವನು ಅದಿತಿಯನ್ನು ಸಂಪೂರ್ಣವಾಗಿ ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡನು ಮತ್ತು ನಂತರ ಇಬ್ಬರನ್ನು ಕಂಬಳಿಯಿಂದ ಮುಚ್ಚಿದನು.
ನಿದ್ದೆ ಅವನ ಕಣ್ಣುಗಳಿಂದ ಬಹಳ ದೂರವಿತ್ತು. ಆದ್ದರಿಂದ ಅವನು ಅದಿತಿಯನ್ನು ಹಾಗೆಯೇ ನೋಡುತ್ತಾ ಇದ್ದನು ಮತ್ತು ಚಡಪಡಿಕೆ ಹೆಚ್ಚಾದಾಗ ಅವಳ ಕೆನ್ನೆಯ ಮೇಲೆ ಅಥವಾ ಕುತ್ತಿಗೆಯ ಮೇಲೆ ಮುತ್ತಿಡುತ್ತಿದ್ದನು. ಅದಿತಿ ನಿದ್ದೆಯಲ್ಲಿ ಅಲುಗಾಡುತ್ತಿದ್ದಳು. ಆದರೆ ಅಭಿನವ್ ಅವಳನ್ನು ತನ್ನ ತೋಳುಗಳಲ್ಲಿ ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಂಡಾಗ ಅವಳು ಶಾಂತಳಾಗುತ್ತಿದ್ದಳು. ರಾತ್ರಿ ತಡವಾಗಿ ಮಲಗಿದ ಅಭಿನವ್ ಅದಿತಿ ಕಣ್ಣು ತೆರೆದಾಗ ಗಾಢ ನಿದ್ದೆಯಲ್ಲಿದ್ದನು. ಅಭಿನವನ ತೋಳುಗಳಲ್ಲಿ ತನ್ನನ್ನು ಕಂಡುಕೊಂಡು ಮೊದಲು ಅವಳ ಮುಖದಲ್ಲಿ ನಗು ಮೂಡಿತು. ಆದರೆ ನಿನ್ನೆಯ ಎಲ್ಲ ವಿಷಯಗಳು ನೆನಪಾದಾಗ ಅವಳ ಕಣ್ಣುಗಳು ತೇವಗೊಂಡವು. ಅಭಿನವ್ ಅವಳನ್ನು ಹಾಗೆ ಬಿಟ್ಟು ಹೋದದ್ದು ಅವಳಿಗೆ ಇನ್ನೂ ತುಂಬ ನೋವು ನೀಡುತ್ತಿತ್ತು. ಆದರೆ ಈಗಲೂ ಅವಳಿಗೆ ಅವನಿಂದ ದೂರವಾಗುವ ಧೈರ್ಯವಿರಲಿಲ್ಲ. ಅವಳು ಹಾಗೆಯೇ ಅವನೆದೆಗೆ ಅಂಟಿಕೊಂಡು ಮಲಗಿ ಅವನನ್ನೇ ನೋಡುತ್ತಿದ್ದಳು. ನನಗೆ ಅರ್ಥವಾಗುತ್ತಿಲ್ಲ ಯಾವ ಮಾತನ್ನು ನಂಬಬೇಕು ಮತ್ತು ಯಾವುದನ್ನು ನಂಬಬಾರದು ಎಂದು. ನೀವು ನನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತೀರಿ, ಈ ಮದುವೆಯನ್ನು ಒಪ್ಪಿಕೊಳ್ಳುತ್ತೀರಿ, ನನ್ನ ಮೇಲೆ ನಿಮ್ಮ ಹಕ್ಕನ್ನು ಸಹ ನೀಡುತ್ತೀರಿ. ಆದರೆ ನಾನು ಒಂದು ಪ್ರಶ್ನೆ ಕೇಳಿದಾಗ ನೀವು ಅದಕ್ಕೆ ಉತ್ತರಿಸಲಿಲ್ಲ ಮತ್ತು ನನ್ನನ್ನು ಹೀಗೆ ಒಬ್ಬಂಟಿಯಾಗಿ ಬಿಟ್ಟು ಹೊರಟು ಹೋಗಿದ್ದೀರಿ. ನಿಮ್ಮ ಬಗ್ಗೆ ಕೇಳಿದ ವಿಷಯಗಳನ್ನು ನಂಬಲು ನನಗೆ ಮನಸ್ಸಿಲ್ಲ. ಆದರೆ ನೀವು ನನ್ನಿಂದ ದೂರ ಹೋದಾಗ ನೀವು ಆ ಜಾಗಕ್ಕೆ ಹೋಗಿರಬಾರದು ಎಂಬ ಭಯವೊಂದೇ ಇತ್ತು. ಇದು ಯಾವ ರೀತಿಯ ಭಾವನೆಗಳೆಂದು ನನಗೆ ಗೊತ್ತಿಲ್ಲ, ಏಕೆಂದರೆ ನನಗೆ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದರೆ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದೇನೆ. ಅದು ನೀವು ನನಗೆ ಇಷ್ಟವಾಗುತ್ತೀರಿ. ನೀವು ಹತ್ತಿರವಿದ್ದಾಗ ನನಗೆ ಚೆನ್ನಾಗಿ ಅನಿಸುತ್ತದೆ ಮತ್ತು ನಿಮ್ಮ ಕೋಪ ಮತ್ತು ಸಿಟ್ಟು ಎರಡೂ ನನ್ನನ್ನು ತುಂಬ ಕಾಡುತ್ತವೆ. ಆದರೆ ನಿಮಗೆ ಈ ವಿಷಯದಿಂದ ಯಾವುದೇ ವ್ಯತ್ಯಾಸವಿಲ್ಲ. ಆದರೆ ಈಗ ನನಗೆ ತಿಳಿಯಬೇಕಾಗಿದೆ, ನಿಜವಾಗಿಯೂ ನನ್ನ ಕೋಪದಿಂದ ನಿಮಗೆ ವ್ಯತ್ಯಾಸವಾಗುತ್ತಿದೆಯೇ ಇಲ್ಲವೇ ಎಂದು. ಮತ್ತು ನಿಜವಾಗಿಯೂ ನಿಮಗೆ ನನ್ನ ಕೋಪದಿಂದ ಯಾವುದೇ ವ್ಯತ್ಯಾಸವಾಗದಿದ್ದರೆ ಕೇವಲ ಕೋಪವಲ್ಲ, ನಾನು ನಿಮ್ಮಿಂದ ದೂರವೂ ಆಗುತ್ತೇನೆ. ನಾನು ಇಲ್ಲಿ ಇರಲು ಸಾಧ್ಯವಿಲ್ಲ, ಖಂಡಿತ ಇಲ್ಲ ಎಂದು ಅಳುತ್ತಾ ಹೇಳಿ ತನ್ನ ಹೃದಯದ ಕೈಗಳಿಂದ ಒತ್ತಾಯಕ್ಕೆ ಒಳಗಾಗಿ ಅಭಿನವನ ಮೇಲೆ ತನ್ನ ತೋಳುಗಳನ್ನು ಬಿಗಿದುಕೊಂಡಳು. ಹೇಗೆ ಒಂದು ಮಗು ತನ್ನ ನೆಚ್ಚಿನ ಆಟಿಕೆ ದೂರ ಹೋಗುವ ಭಯದಿಂದ ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತದೆಯೋ ಹಾಗೆ. ಅಭಿನವ್ ತನ್ನ ಕಣ್ಣುಗಳನ್ನು ತೆರೆದಾಗ ಅದಿತಿ ಅವನ ತೋಳುಗಳಲ್ಲಿಯೇ ಇದ್ದಳು, ಏಕೆಂದರೆ ಅವಳಿಗೆ ಅವನಿಂದ ತನ್ನನ್ನು ದೂರ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಗುಡ್ ಮಾರ್ನಿಂಗ್ ಮೈ ಬೇಬಿ ಡಾಲ್ ಎಂದು ಅಭಿನವ್ ಹೇಳಿ ಅವಳ ಹಣೆಗೆ ಮುತ್ತಿಟ್ಟನು. ಅವಳು ಮಕ್ಕಳಂತೆ ಅವನ ತೋಳುಗಳಲ್ಲಿ ಅಡಗಿಕೊಂಡಿದ್ದಳು. ಅಭಿನವ್ ಅವಳನ್ನು ನೋಡುತ್ತಾ ನಗುತ್ತಿದ್ದನು. ಆದರೆ ಅದಿತಿ ತನ್ನ ಕೆಂಪಾದ ಕಣ್ಣುಗಳನ್ನು ತೆರೆದಾಗ ಅವನ ನಗು ಮಾಯವಾಯಿತು. ಅವನು ಅವಳ ಕೆನ್ನೆಯ ಮೇಲೆ ಕೈಯಿಟ್ಟು ಏನೋ ಹೇಳಲು ಪ್ರಯತ್ನಿಸಿದನು. ಆದರೆ ಅದಿತಿ ಅವನಿಂದ ದೂರವಾಗಿ ತಿರುಗಿ ಮಲಗಿದಳು. ಕೋಪಗೊಂಡಿದ್ದೀಯಾ ನನ್ನ ಬೇಬಿ ಡಾಲ್ ಎಂದು ಅಭಿನವ್ ಹೇಳಿ ಹತ್ತಿರಕ್ಕೆ ಸರಿದು ಬಂದನು. ಅವನು ಮತ್ತೊಮ್ಮೆ ತನ್ನ ತೋಳುಗಳನ್ನು ಹಿಂದಿನಿಂದ ಅವಳ ಹೊಟ್ಟೆಗೆ ಸುತ್ತಿ ತನ್ನ ಮುಖವನ್ನು ಅವಳ ಭುಜದ ಬಳಿ ತಂದನು. ಅವನು ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ಉಜ್ಜುತ್ತಾ, ಸಾರಿ, ನಿನ್ನೊಂದಿಗೆ ಬಲವಂತ ಮಾಡಿದೆ, ಆದರೆ ನಾನು ಕೋಪದಲ್ಲಿದ್ದೆ, ದಯವಿಟ್ಟು ಒಪ್ಪಿಕೋ ಎಂದನು. ಅದಿತಿ ಏನನ್ನೂ ಹೇಳಲಿಲ್ಲ, ಕೇವಲ ತನ್ನ ಕೈಯನ್ನು ತನ್ನ ಹೊಟ್ಟೆಯಿಂದ ತೆಗೆದಳು. ಬೇಬಿ ಡಾಲ್, ದಯವಿಟ್ಟು ನನ್ನ ಕಡೆ ನೋಡು, ಅಭಿನವ್ ಹೇಳಿದನು. ಆದರೆ ಅದಿತಿ ಅವನ ಕಡೆಗೆ ತಿರುಗಿ ನೋಡಲಿಲ್ಲ. ಮದುವೆಯ ಮೊದಲ ಬೆಳಿಗ್ಗೆ ಹೆಂಡತಿ ಕೋಪಗೊಂಡಿದ್ದರೆ ಚೆನ್ನಾಗಿ ಅನಿಸುವುದಿಲ್ಲ. ನೋಡು ನನ್ನ ಕಡೆ, ದಯವಿಟ್ಟು. ಅವನ ಮಾತನ್ನು ಕೇಳಿಯೂ ಅದಿತಿ ಮೌನವಾಗಿದ್ದಳು. ಕೋಪವನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ಈ ಬಾರಿ ಬಲವಂತಕ್ಕೆ ನೀನೇ ಜವಾಬ್ದಾರಳಾಗುತ್ತೀಯ, ಏಕೆಂದರೆ ನನಗೆ ಮನವೊಲಿಸಲು ಬೇರೆ ಯಾವುದೇ ಮಾರ್ಗ ತಿಳಿದಿಲ್ಲ ಎಂದು ಅಭಿನವ್ ಹೇಳಿದಾಗ ಅದಿತಿ ಈ ಬಾರಿ ಅವನ ಕಡೆಗೆ ತಿರುಗಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಅದು ಅಭಿನವ್ಗೆ ತುಂಬ ಕೆಟ್ಟದಾಗಿ ಅನಿಸುವಂತೆ ಮಾಡುತ್ತಿತ್ತು. ಅವನು ಅವಳ ಕಣ್ಣೀರನ್ನು ಒರೆಸಲು ಪ್ರಾರಂಭಿಸಿದನು. ಆದರೆ ಅದಿತಿ ಅವನ ಕೈಯನ್ನು ತಡೆದು ಹೇಳಿದಳು, ನೀವು ಅವರನ್ನು ಹೀಗೆ ಬಲವಂತದಿಂದ ಒಪ್ಪಿಸುತ್ತಿದ್ದೀರಾ? ಅವರು ಕೋಪಗೊಂಡಾಗಲೂ ನಿಮಗೆ ಹೀಗೆ ಕೆಟ್ಟದಾಗಿ ಅನಿಸುತ್ತಿತ್ತಾ? ಅವರ ಕೋಪದಿಂದ ನಿಮಗೆ ವ್ಯತ್ಯಾಸವಾಗುತ್ತಿತ್ತಾ? ನೀವು ಅವರನ್ನು ಇಷ್ಟೇ ಪ್ರೀತಿಸುತ್ತಿದ್ದೀರಾ? ಮತ್ತು ಹೌದು ಎಂದಾದರೆ ನಂತರ ನನ್ನನ್ನು ಹೇಗೆ ಪ್ರೀತಿಸಲು ಸಾಧ್ಯ? ಏಕೆಂದರೆ ಪ್ರೀತಿ ಕೇವಲ ಒಂದು ಬಾರಿ ಮಾತ್ರ ಆಗುತ್ತದೆ, ಅಲ್ಲವೇ? ಅವಳ ಪ್ರಶ್ನೆಗಳನ್ನು ಕೇಳಿ ಅಭಿನವನ ಮುಖ ಮತ್ತೊಮ್ಮೆ ಭಾವರಹಿತವಾಯಿತು. ನೀನು ಏಕೆ ನಮ್ಮ ನಡುವೆ ಬೇರೆಯವರ ಮಾತುಗಳನ್ನು ತರುತ್ತಿದ್ದೀಯಾ? ನನ್ನ ಸಂಬಂಧ ಯಾರೊಂದಿಗೆ ಏನಿತ್ತು, ಏನಿಲ್ಲ, ಇದು ನಿನಗೆ ಏಕೆ ತಿಳಿಯಬೇಕು? ಅಭಿನವ್ ಸ್ವಲ್ಪ ಕೋಪ ಮತ್ತು ಅಸಮಾಧಾನದಿಂದ ಹೇಳಿದನು. ಅದಿತಿಯ ಕಣ್ಣೀರು ಇನ್ನಷ್ಟು ವೇಗವಾಯಿತು. ಆದರೂ ಅವಳು ಎದುರಿನಲ್ಲಿರುವ ಚಿತ್ರಗಳನ್ನು ನೋಡುತ್ತಾ ಸ್ವಲ್ಪ ನಕ್ಕು ಹೇಳಿದಳು, ಏಕೆಂದರೆ ನನಗೆ ಅನಿಸುತ್ತದೆ, ಬಹುಶಃ ನಾನು ಮಧ್ಯದಲ್ಲಿ ಬಂದಿದ್ದೇನೆ. ಇವರು ಯಾರು ಮತ್ತು ಇವರೊಂದಿಗೆ ನಿಮ್ಮ ಸಂಬಂಧ ಏನು ಮತ್ತು ಈಗ ಇವರು ಎಲ್ಲಿದ್ದಾರೆ ಎಂದು ನನಗೆ ತಿಳಿಯುವವರೆಗೂ ನಾನು ನಿಮ್ಮೊಂದಿಗಿನ ನನ್ನ ಸಂಬಂಧದ ಬಗ್ಗೆ ಹೇಗೆ ಯೋಚಿಸಲಿ? ಮತ್ತು ಸರಿ, ನೀವು ನನಗೆ ಈ ಪ್ರಶ್ನೆಗೆ ಉತ್ತರಿಸಬೇಡಿ, ಆದರೆ ಒಂದು ಪ್ರಶ್ನೆಗೆ ಉತ್ತರಿಸಿ. ನಿಮ್ಮ ಜೀವನದಲ್ಲಿ ನಿಮ್ಮ ಹೊರತಾಗಿ ಬೇರೆಯವರು ಇದ್ದಿದ್ದರೆ ನಿಮಗೆ ವ್ಯತ್ಯಾಸವಾಗುತ್ತಿರಲಿಲ್ಲವೇ? ನನ್ನ ಪತಿ ಬೇರೆಯವರಾಗಿರುತ್ತಿದ್ದರೆ, ನಾನು ಬೇರೆಯವರ ಹೆಂಡತಿಯಾಗಿರುತ್ತಿದ್ದರೆ, ನನ್ನ ಮದುವೆ ಬೇರೆಯವರೊಂದಿಗೆ ಆಗಿರುತ್ತಿದ್ದರೆ,
ಅದಿತಿ ಹೇಳುತ್ತಲೇ ಇದ್ದಳು. ಅಭಿನವ್ ಕೋಪದಿಂದ ಅವಳನ್ನು ನೋಡುತ್ತಾ ನಡುಗುತ್ತಿದ್ದನು ಮತ್ತು ಇದ್ದಕ್ಕಿದ್ದಂತೆ ಅವನು ಅದಿತಿಯ ಮೇಲೆ ಕೈ ಎತ್ತಿದನು. ಏಟು ಅಷ್ಟು ಜೋರಾಗಿರಲಿಲ್ಲ, ಆದರೆ ಅದಿತಿಗೆ ಅದು ತನ್ನ ಜೀವನದ ಅತಿ ದೊಡ್ಡ ನೋವಾಗಿತ್ತು. ಅದಿತಿ ಇನ್ನೂ ಪ್ರೀತಿಯ ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ ಮತ್ತು ಅಭಿನವನಿಂದ ಬಂದ ಈ ಏಟು ಆ ಎಲ್ಲ ಭಾವನೆಗಳಿಗೆ ಪೆಟ್ಟು ನೀಡಿತು. ಅಭಿನವನ ಏಟಿನಿಂದ ಅದಿತಿಯ ಕಣ್ಣೀರು ಇನ್ನಷ್ಟು ಹೆಚ್ಚಾಯಿತು. ಇಷ್ಟು ಪ್ರೀತಿ ನೀಡಿದ ನಂತರ ಯಾರಾದರೂ ನಿಮಗೆ ಹೀಗೆ ನೋವು ನೀಡಿದರೆ ಅದನ್ನು ಸಹಿಸಿಕೊಳ್ಳುವುದು ತುಂಬಾ ಕಷ್ಟವಾಗುತ್ತದೆ ಮತ್ತು ಅದಿತಿ ಈ ಸಮಯದಲ್ಲಿ ಅದೇ ನೋವಿನ ಮೂಲಕ ಸಾಗುತ್ತಿದ್ದಳು. ಅವಳು ಅಳುತ್ತಾ ಅಭಿನವನನ್ನೇ ನೋಡುತ್ತಿದ್ದಳು. ಅಭಿನವ್ ಇದ್ದಕ್ಕಿದ್ದಂತೆ ಅವಳನ್ನು ಹಿಡಿದು ಹಾಸಿಗೆಯ ಮೇಲೆ ಮಲಗಿಸಿದನು ಮತ್ತು ನಂತರ ಸಂಪೂರ್ಣವಾಗಿ ಅವಳ ಮೇಲೆ ಬಾಗಿದನು. ಎಂದು ಹೇಳಿದೆ, ಆದರೆ ಇಂದಿನ ನಂತರ ನಿನ್ನ ನಾಲಿಗೆಯ ಮೇಲೆ ಇರಲಿ, ನಿನ್ನ ಮನಸ್ಸಿನಲ್ಲಿಯೂ ನೀನು ಇನ್ನೊಬ್ಬರಾಗಬಹುದು ಎಂದು ಬಂದರೆ ಒಳ್ಳೆಯದಾಗುವುದಿಲ್ಲ. ನಿನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೇನೆ ಮತ್ತು ನೀನು ಕೂಡ ನನ್ನನ್ನು ಇಷ್ಟಪಡಲು ಪ್ರಾರಂಭಿಸಿದ್ದೀಯಾ ಎಂದು ನನಗೆ ಗೊತ್ತು. ನಮ್ಮ ಮದುವೆಯೂ ಆಗಿದೆ ಮತ್ತು ಈಗ ನಮ್ಮಿಬ್ಬರ ನಡುವೆ ಯಾರೂ ಬರಲು ಸಾಧ್ಯವಿಲ್ಲ. ಯಾರೂ ಇಲ್ಲ ಅಂದರೆ ಯಾರೂ ಇಲ್ಲ. ಹೇಳುವಾಗ ಅಭಿನವನ ಮುಖ ಕೋಪದಿಂದ ಕೆಂಪಾಗಿತ್ತು. ಅವನ ಆವೇಶ ಅವನ ಕಣ್ಣುಗಳಲ್ಲಿ ಕಾಣುತ್ತಿತ್ತು. ಅದಿತಿಯ ಕಣ್ಣೀರು ಇನ್ನೂ ಹರಿಯುತ್ತಿತ್ತು. ಈ ಚಿತ್ರಗಳಲ್ಲಿ ಯಾರು ಇದ್ದಾರೆ, ಯಾರು ಇಲ್ಲ ಎಂದು ತಿಳಿಯುವುದು ನಿನಗೆ ಯಾವುದೇ ಕಾರಣಕ್ಕೂ ಮುಖ್ಯವಲ್ಲ. ಹಾಗಿದ್ದರೆ ನಿನಗೆ ಖಂಡಿತ ಹೇಳುತ್ತಿದ್ದೆ. ಹೌದು, ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ಈ ಚಿತ್ರಗಳಲ್ಲಿ ಯಾರೇ ಇರಲಿ ನನ್ನ ಜೀವನದಲ್ಲಿ ನೀನು ಮಾತ್ರ ಇದ್ದೀಯ. ಅವನೀಗ ಸ್ವಲ್ಪ ಪ್ರೀತಿಯಿಂದ ಹೇಳಿ ಅದಿತಿಯ ಕೆನ್ನೆಗಳ ಮೇಲೆ ತನ್ನ ಕೆನ್ನೆಗಳನ್ನು ಉಜ್ಜುತ್ತಾ ಅವಳ ಕಣ್ಣೀರನ್ನು ಒರೆಸಿದನು. ಅದಿತಿ ತನ್ನ ಮುಖವನ್ನು ತಿರುಗಿಸಲು ಬಯಸಿದಳು, ಆದರೆ ಅಭಿನವ್ ತನ್ನ ಮೂಗನ್ನು ಅವಳ ಮೂಗಿನ ಮೇಲೆ ಇಟ್ಟನು. ಕ್ಷಮೆ ಕೇಳುವುದಿಲ್ಲ, ಏಕೆಂದರೆ ನಾನು ಮಾಡಿದ ತಪ್ಪು ಕ್ಷಮೆಗೆ ಯೋಗ್ಯವಲ್ಲ ಎಂದು ನನಗೆ ಗೊತ್ತು. ಆದರೆ ನಿನಗೆ ನೀಡಿದ ನೋವನ್ನು ನನ್ನ ಪ್ರೀತಿಯಿಂದ ಕಡಿಮೆ ಮಾಡಲು ಪ್ರಯತ್ನಿಸುತ್ತೇನೆ. ನನಗೆ ನಿಮ್ಮ ಯಾವುದೇ ಉತ್ತರಗಳು ಬೇಕಾಗಿಲ್ಲ ಮತ್ತು ನಿಮ್ಮ ಪ್ರೀತಿಯೂ ಇಲ್ಲ ಎಂದು ಅದಿತಿ ಹೇಳಿ ತನ್ನ ಮುಖವನ್ನು ತಿರುಗಿಸಿಕೊಂಡಳು. ಅವಳ ಈ ಕೋಪಕ್ಕೆ ಅಭಿನವ್ ಇನ್ನಷ್ಟು ನಕ್ಕು, ನನಗೆ ಬೇಕಾಗಿರುವುದು ನೀನು ಎಂದನು. ನನಗೆ ಏನೂ ಬೇಡ ಎಂದು ಅದಿತಿ ಮುಖ ತಿರುಗಿಸಿಯೇ ಉತ್ತರಿಸಿದಳು. ಅವಳ ಕೋಪದಿಂದ ಕೆಂಪಾದ ಮೂಗು ಮತ್ತೊಮ್ಮೆ ಅಭಿನವನನ್ನು ಹುಚ್ಚನನ್ನಾಗಿಸುತ್ತಿತ್ತು. ಅವನು ಅವಳ ಮೂಗನ್ನು ಮುತ್ತಿಟ್ಟು, ಇಂದು ಮದುವೆಯ ನಂತರ ನಮ್ಮ ಮೊದಲ ದಿನ. ನೀನು ಕೋಪದಿಂದಲ್ಲ, ನಾಚಿಕೆಯಿಂದ ಕೆಂಪಾಗಬೇಕು ಎಂದು ನಿನಗೆ ಅನಿಸುವುದಿಲ್ಲವೇ? ಈ ಮೂಗಿನ ಬದಲು ನಿನ್ನ ಕೆನ್ನೆಗಳು ಕೆಂಪಾಗಬೇಕು ಎಂದನು. ನನ್ನಿಂದ ದೂರವಿರಿ ಎಂದು ಅದಿತಿ ಅವನ ಧ್ವನಿಯನ್ನು ಕೇಳಿ ಅವನ ಕಣ್ಣುಗಳಲ್ಲಿ ನೋಡುತ್ತಾ ಹೇಳಿದಳು. ಅಭಿನವ್ ಈ ಉತ್ತರವನ್ನು ನಿರೀಕ್ಷಿಸಿರಲಿಲ್ಲ. ನಿನ್ನ ಕೋಪ ಶಾಂತವಾಗುವವರೆಗೂ ನಾನು ನಿನ್ನಿಂದ ದೂರ ಹೋಗುವುದಿಲ್ಲ ಎಂದನು. ನೀವು ನನ್ನನ್ನು ಸಮಾಧಾನಪಡಿಸಲು ಏನು ಮಾಡುತ್ತೀರಿ? ಅದಿತಿ ಕೇಳಿದಳು. ತುಂಬಾ ಪ್ರೀತಿ ಎಂದು ಅಭಿನವ್ ಉತ್ತರಿಸಿದನು ಮತ್ತು ಅದಿತಿಯ ಕೆನ್ನೆಗಳನ್ನು ಮುತ್ತಿಟ್ಟನು. ಒಂದು ಕ್ಷಣ ಅದಿತಿಯ ಹೃದಯ ಬಡಿತ ಹೆಚ್ಚಾಯಿತು, ಆದರೆ ಬೇಗನೆ ಅವಳು ತನ್ನನ್ನು ತಾನೇ ನಿಯಂತ್ರಿಸಿಕೊಂಡಳು. ಅಭಿನವ್ ಅವಳ ಇಡೀ ಮುಖವನ್ನು ಮುತ್ತಿಡುತ್ತಿದ್ದನು. ಕೆಲವೊಮ್ಮೆ ಅವಳ ಹಣೆಯನ್ನು, ಕೆಲವೊಮ್ಮೆ ಅವಳ ಕೆನ್ನೆಗಳನ್ನು ಮತ್ತು ಕೆಲವೊಮ್ಮೆ ಅವಳ ತುಟಿಗಳನ್ನು ಮುತ್ತಿಡುತ್ತಿದ್ದನು. ಅದಿತಿಗೆ ಕಿರಿಕಿರಿ ಮತ್ತು ಕೋಪ ಎರಡೂ ಬರುತ್ತಿದ್ದವು, ಆದರೆ ಅವಳು ಏನೂ ಪ್ರತಿಕ್ರಿಯಿಸಲಿಲ್ಲ. ಅಭಿನವ್ ಮತ್ತೊಮ್ಮೆ ಅವಳ ಮುಖವನ್ನು ನೋಡಿದನು. ಅದರಲ್ಲಿ ಇನ್ನೂ ಸಾಕಷ್ಟು ಕೋಪ ಎದ್ದು ಕಾಣುತ್ತಿತ್ತು. ಅವನು ಅವಳ ತುಟಿಗಳನ್ನು ನಿಧಾನವಾಗಿ ಮುತ್ತಿಟ್ಟು ಹೇಳಿದನು, ನಿನಗೆ ಏನನ್ನಿಸುತ್ತದೆ? ನೀನು ನಿನ್ನನ್ನು ನಿಯಂತ್ರಿಸಿಕೊಳ್ಳಬಹುದು ಎಂದು ನಾನು ಬಯಸಿದರೆ ಯಾವಾಗ ಬೇಕಾದರೂ ನಿನ್ನ ಈ ಸಂಯಮವನ್ನು ಮುರಿಯಬಹುದು. ನನ್ನನ್ನು ಪ್ರೀತಿಸಲು ನಿನ್ನನ್ನು ಒತ್ತಾಯಿಸಬಹುದು. ಆದರೆ ನನ್ನ ಬೇಬಿ ಡಾಲ್, ಅದು ಪ್ರೀತಿಯಲ್ಲ, ಕೇವಲ ಕಾಮವಾಗಿರುತ್ತದೆ. ಮತ್ತು ನಿನ್ನ ಈ ಅಹಂಕಾರದ ಅಂಗಡಿ ನಿನ್ನನ್ನು ಪ್ರೀತಿಸುತ್ತದೆ, ನಿನ್ನ ದೇಹವನ್ನಲ್ಲ. ಅಭಿನವ್ ಹೇಳಿದ ತಕ್ಷಣ ಅದಿತಿ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿ ಅವನ ಕಡೆ ನೋಡಿದಳು. ಕೋಪ ಒಂದು ಕಡೆ, ಆದರೆ ಅವಳು ಆಶ್ಚರ್ಯಚಕಿತಳಾಗಿದ್ದಳು. ತನ್ನ ಸುತ್ತಲೂ ಪ್ರಸ್ತಾಪವಾಗದ ವಿಷಯ ಅವನಿಗೆ ಹೇಗೆ ಗೊತ್ತು ಎಂಬುದರ ಬಗ್ಗೆ. ಅಭಿನವ್ ಅವಳನ್ನು ಹಾಗೆ ನೋಡಿ ಕಣ್ಣು ಮಿಟುಕಿಸಿ ತನ್ನ ಮಡಿಲಿಗೆ ಎತ್ತಿಕೊಂಡು, ಲೆಟ್ಸ್ ಹ್ಯಾವ್ ಎ ಶವರ್ ಟುಗೆದರ್ ಬೇಬಿ ಡಾಲ್ ಎಂದನು. ಅದಿತಿ ಅವನ ಮಡಿಲಿನಿಂದ ತಪ್ಪಿಸಿಕೊಳ್ಳಲು ಬಯಸಿದಳು, ಆದರೆ ಎಲ್ಲಿ ಆ ಪರ್ವತ, ಎಲ್ಲಿ ಅವಳು? ತಾನೇ ಒಂದು ಇಲಿ. ಕೇವಲ ಕೈಕಾಲು ಬಡಿದುಕೊಳ್ಳುತ್ತಾ ನಿಂತಳು. ಅಭಿನವ್ ಅವಳನ್ನು ಬಾತ್ರೂಮ್ಗೆ ಕರೆತಂದನು. ಅದಿತಿ ಇಂದು ತನ್ನನ್ನು ತಾನೇ ತುಂಬಾ ನಿಯಂತ್ರಿಸಿಕೊಂಡಿದ್ದಳು. ಅದಿತಿಯ ಮನಸ್ಸಿನಲ್ಲಿ ಏನೋ ಇತ್ತು. ಅವಳು ಅಭಿನವನು ನೋಡುತ್ತಿದ್ದಳು. ಏನೂ ಪ್ರತಿಕ್ರಿಯಿಸುತ್ತಿರಲಿಲ್ಲ ಮತ್ತು ಏನನ್ನೂ ಹೇಳುತ್ತಿರಲಿಲ್ಲ. ಅಭಿನವ್ ಏನು ಮಾಡಲು ಬಯಸುತ್ತಿದ್ದನೋ ಅದನ್ನು ಮಾಡಲು ಬಿಡುತ್ತಿದ್ದಳು. ಆದರೆ ಅದಿತಿಯ ಕೋಪದ ಪ್ರಮಾಣ ಇಂದು ಅದಕ್ಕಿಂತ ಹೆಚ್ಚಾಗಿತ್ತು. ಅಭಿನವ್ ಅವಳಿಗೆ ಸ್ನಾನ ಮಾಡಿಸಿ ಹೊರಗೆ ಕರೆತಂದನು. ಅವನು ಅದಿತಿಗಾಗಿ ಮತ್ತು ತನಗಾಗಿ ಬಟ್ಟೆಗಳನ್ನು ತೆಗೆದನು ಮತ್ತು ಇಂದು ಮತ್ತೆ ಬೇಕಂತಲೇ ಅದಿತಿಗೆ ಸೀರೆಯೊಂದನ್ನು ತೆಗೆದನು. ಆದರೆ ಅದಿತಿ ಆ ಸೀರೆಯನ್ನು ಬೇಗನೆ ತೆಗೆದು ಮತ್ತೆ ಕಪಾಟಿನಲ್ಲಿ ಇಟ್ಟು ಒಂದು ಜಂಪ್ ಶೂಟ್ ತೆಗೆದುಕೊಂಡಳು. ಅಭಿನವ್ ಅವಳಿಗಾಗಿ ಎಲ್ಲ ರೀತಿಯ ಬಟ್ಟೆಗಳನ್ನು ತರಿಸಿದ್ದನು. ಅವಳು ಆ ಜಂಪ್ ಶೂಟ್ ಧರಿಸಿ ಕನ್ನಡಿಯ ಮುಂದೆ ನಿಂತು ತಯಾರಾಗಲು ಪ್ರಾರಂಭಿಸಿದಳು. ಅಭಿನವ್ ನಗುತ್ತಾ ಅವಳನ್ನೇ ನೋಡುತ್ತಿದ್ದನು. ಹೇಗಿದ್ದರೂ ಅವಳು ಚಿಕ್ಕ ಮಗುವಿನಂತೆ ಕಾಣುತ್ತಿದ್ದಳು.
ಆದರೆ ಜಂಪ್ ಶೂಟ್ನಲ್ಲಿ ಅವಳು ಇನ್ನೂ ಚಿಕ್ಕವಳಂತೆ ಕಾಣುತ್ತಿದ್ದಳು. ಇಂದು ನೀನು ಕಾಲೇಜಿಗೆ ಹೋಗಬೇಕು ಎಂದು ಅಭಿನವ್ ಹೇಳಿದನು. ಆದರೆ ಅದಿತಿ ಅವನ ಕಡೆಗೆ ತಿರುಗಿ ನೋಡಲಿಲ್ಲ ಅಥವಾ ಯಾವುದೇ ಉತ್ತರ ನೀಡಲಿಲ್ಲ. ಅದಿತಿ ಎದುರಿಗಿದ್ದ ಸಿಂಧೂರದ ಡಬ್ಬಿಯ ಕಡೆಗೆ ನೋಡಿದಾಗ ಅವಳ ಕಣ್ಣುಗಳು ತೇವಗೊಂಡವು. ಯಾವ ಹಕ್ಕಿನಿಂದ ಅವಳು ಆ ಸಿಂಧೂರವನ್ನು ಹಚ್ಚಿಕೊಳ್ಳಬೇಕು? ಅಭಿನವನ ಭೂತಕಾಲದ ಬಗ್ಗೆ ತಿಳಿಯುವವರೆಗೂ ಅವನೊಂದಿಗೆ ತನ್ನ ಭವಿಷ್ಯವನ್ನು ಹೇಗೆ ಊಹಿಸಿಕೊಳ್ಳಬೇಕು? ಅವಳು ತನ್ನ ಬೈತಲೆಯನ್ನು ತುಂಬಲಿಲ್ಲ. ಆದರೆ ಅಭಿನವ್ ಇದನ್ನು ಗಮನಿಸಿದಾಗ ಅವನು ಅವಳ ಹತ್ತಿರ ಬಂದು ಹಿಂದಿನಿಂದ ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡನು. ನಿನ್ನ ಅಸಮಾಧಾನ ಮತ್ತು ಕೋಪ ಎರಡೂ ನಡೆಯುತ್ತವೆ. ಎರಡನ್ನೂ ನಾನು ನನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತೇನೆ. ಆದರೆ ಈ ಮದುವೆಯನ್ನು ಒಪ್ಪಿಕೊಳ್ಳದಿರುವ ಅಥವಾ ಮುರಿಯುವ ಆಲೋಚನೆ ನಿನ್ನ ಮನಸ್ಸಿಗೆ ಬಂದರೂ ಅದು ನಿನಗೆ ಒಳ್ಳೆಯದಾಗುವುದಿಲ್ಲ. ನೀನು ಅಭಿನವ್ ಖನ್ನಾಗಿಂತ ಬಹಳ ಭಿನ್ನ. ಆದರೆ ನಿನ್ನ ಇಚ್ಛೆ ಅಭಿನವ್ ಖನ್ನಾನನ್ನು ಎದುರಿಸುವುದಾದರೆ ಆಗ ನಿನ್ನ ಅಭಿನವ್ ಕೂಡ ಏನನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅವನು ಕೋಪದಿಂದ ಹೇಳಿ ಚಿಟಿಕೆ ಸಿಂಧೂರ ತೆಗೆದುಕೊಂಡು ಅವಳ ಬೈತಲೆಯನ್ನು ತುಂಬಿದನು. ಅದಿತಿ ಕನ್ನಡಿಯಲ್ಲಿ ತನ್ನ ತುಂಬಿದ ಬೈತಲೆಯನ್ನು ಒಂದು ಕ್ಷಣ ನೋಡಿ ನಂತರ ಅಭಿನವನನ್ನೇ ನೋಡುತ್ತಿದ್ದಳು. ಅಭಿನವ್ ಕೂಡ ಅವಳನ್ನು ನೋಡುತ್ತಿದ್ದನು. ಅವನು ಅಲ್ಲಿಂದ ಹೊರಡಲು ಹೋದಾಗ ಅದಿತಿ ಅವನ ಕೈ ಹಿಡಿದು ನಿಲ್ಲಿಸಿದಳು ಮತ್ತು ನಂತರ ತಾನೇ ಅವನ ಹತ್ತಿರ ಬಂದು, ನೀವು ನನ್ನ ಹೆಸರೇನು ಹೇಳಿದ್ರಿ? ಅದಿತಿ ಅಭಿನವ್ ಖನ್ನಾ. ನೀವು ಅಭಿನವ್ ಖನ್ನಾ ಎಂದು ಇಷ್ಟು ಹೆಮ್ಮೆ ಪಡುವಾಗ ನನ್ನ ಹೆಸರು ಮೊದಲೇ ಅದಿತಿ ಆಗಿದೆ. ಅತಿ ಎಂದರೆ ತುಂಬ, ಮಿತಿ ಮೀರಿದ, ಮತ್ತು ಇದರೊಂದಿಗೆ ನಿಮ್ಮ ಹೆಸರು ಸೇರಿಕೊಂಡರೆ ಈ ಮಿತಿಗಳು ಎಲ್ಲಿಗೆ ಹೋಗುತ್ತವೆ ಎಂದು ನೀವು ಊಹಿಸಲು ಸಾಧ್ಯವಿಲ್ಲ. ಅಭಿನವ್ ಅವಳ ಮಾತನ್ನು ಕೇಳಿ ಅವಳನ್ನೇ ನೋಡುತ್ತಿದ್ದನು. ಅವಳ ಅಮಾಯಕತೆ ಮತ್ತು ಸ್ವಲ್ಪ ಕೋಪವನ್ನು ಅವನು ಪ್ರತಿದಿನ ನೋಡುತ್ತಿದ್ದನು. ಆದರೆ ಇಂದು ಅವಳ ಕೋಪ ಅತಿರೇಕವಾಗಿತ್ತು. ಅವನ ಪುಟ್ಟ ಅಮಾಯಕ ಬೆಕ್ಕು ಒಂದು ಹೆಣ್ಣು ಸಿಂಹದಂತೆ ಗರ್ಜಿಸುತ್ತಿತ್ತು. ಅವನು ಅವಳನ್ನು ಸೊಂಟದಿಂದ ಹಿಡಿದು ತನ್ನ ಹತ್ತಿರ ಸೆಳೆದುಕೊಂಡನು ಮತ್ತು ಅವಳ ಕಣ್ಣುಗಳಲ್ಲಿ ನೋಡುತ್ತಾ, ಮಿತಿಗಳು ತುಂಬಾ ಮುರಿಯುತ್ತವೆ ಬೇಬಿ ಡಾಲ್ ಎಂದನು. ನೀನು ಮಾತ್ರ ಮುರಿಯಬೇಡ. ಈ ಸಮಯದಲ್ಲಿ ಅವರಿಬ್ಬರ ಕಣ್ಣುಗಳು ಹಠ ಮತ್ತು ಉತ್ಸಾಹದಿಂದ ತುಂಬಿದ್ದವು. ಇದ್ದಕ್ಕಿದ್ದಂತೆ ಅಭಿನವ್ ಅದಿತಿಯನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ಕೆಳಗೆ ಹೋಗಲು ಕೋಣೆಯಿಂದ ಹೊರಬಂದನು. ರೋಹಿಣಿಯವರು ಕೆಳಗಿನ ಹಾಲ್ನಲ್ಲಿ ಕುಳಿತಿದ್ದರು ಮತ್ತು ಅವರೊಂದಿಗೆ ಮನೀಷಾ ಮತ್ತು ಹರ್ಷ ಕೂಡ ಇದ್ದರು. ಅಭಿನವನ ಕೋಣೆಯ ಬಾಗಿಲು ತೆರೆಯುತ್ತಿದ್ದಂತೆ ಮೂವರ ಕಣ್ಣುಗಳು ಮೇಲಕ್ಕೆ ಹೋದವು. ಹೀಗೆ ಅಭಿನವ್ ಅದಿತಿಯನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ಬರುವುದನ್ನು ನೋಡಿ ಮೂವರ ಕಣ್ಣುಗಳು ಅಗಲವಾದವು. ಇವನು ತನ್ನ ಮಡಿಲಲ್ಲಿ ಈ ಹುಡುಗಿಯ ಬದಲು ಇವರಿಬ್ಬರ ಮಗುವನ್ನು ಸಹ ಎತ್ತಿಕೊಂಡು ಬರುವ ಮೊದಲು ನೀನು ಬರಬೇಕಾಗುತ್ತದೆ ಎಂದು ರೋಹಿಣಿಯವರು ಹೇಳಿ ಬಾಗಿಲಿನ ಕಡೆ ನೋಡಿದರು. ಮನೀಷಾ ಕೋಪದಿಂದ ಅದಿತಿ ಮತ್ತು ಅಭಿನವನನ್ನು ನೋಡುತ್ತಿದ್ದಳು. ಅದೇ ಸಮಯದಲ್ಲಿ ಹರ್ಷ ಅವಳನ್ನು ಗದರಿಸಿದಾಗ ಅವಳು ತನ್ನ ಕಣ್ಣುಗಳನ್ನು ಅತ್ತಿತ್ತ ತಿರುಗಿಸಲು ಪ್ರಾರಂಭಿಸಿದಳು. ಅದಿತಿ ಅಭಿನವನ ಮುಖವನ್ನು ನೋಡುತ್ತಿದ್ದಳು. ಅವಳು ತನ್ನ ತೋಳುಗಳನ್ನು ಅಭಿನವನ ಕುತ್ತಿಗೆಗೆ ಚೆನ್ನಾಗಿ ಸುತ್ತಿಕೊಂಡಿದ್ದಳು. ನಿಮ್ಮ ಭೂತಕಾಲವನ್ನು ತಿಳಿಯುವುದು ನನಗೆ ಎಷ್ಟು ಮುಖ್ಯ ಎಂದು ನಿಮಗೆ ಏಕೆ ಅರ್ಥವಾಗುವುದಿಲ್ಲ? ಆದರೆ ಪರವಾಗಿಲ್ಲ, ನೀವು ಹಠವಾದಿಗಳಾಗಿದ್ದರೆ ನಾನು ನಿಮ್ಮೆಲ್ಲರಿಗಿಂತ ಹೆಚ್ಚು ಹಠವಾದಿ ಎಂದು ಅವಳು ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದಳು. ನಂತರದ ಮಾತುಗಳನ್ನು ನಂತರ ಯೋಚಿಸು. ಮೊದಲು ಚೆನ್ನಾಗಿ ಉಪಹಾರ ಮುಗಿಸು ಮತ್ತು ಕಾಲೇಜಿಗೆ ಹೋಗು ಎಂದು ಅಭಿನವ್ ಹೇಳಿದಾಗ ಅದಿತಿ ಇದ್ದಕ್ಕಿದ್ದಂತೆ ಆತಂಕಗೊಂಡಳು. ಈ ವ್ಯಕ್ತಿ ಪ್ರತಿ ಬಾರಿಯೂ ಅವಳ ಮನಸ್ಸಿನ ಮಾತುಗಳನ್ನು ತಿಳಿದುಕೊಳ್ಳುತ್ತಾನೆ. ಆದರೆ ಎಲ್ಲವನ್ನು ತಿಳಿದಿದ್ದರೂ ಏಕೆ ಏನನ್ನು ಹೇಳುವುದಿಲ್ಲ ಎಂದು ಅವಳಿಗೆ ಗೊತ್ತಿಲ್ಲ. ಇಬ್ಬರು ಊಟದ ಮೇಜಿನ ಬಳಿ ತಲುಪಿದಾಗ ಅಭಿನವ್ ಅದಿತಿಯನ್ನು ತನ್ನ ಮಡಿಲಿನಿಂದ ಕೆಳಗಿಳಿಸಿ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಹೇಳಿದನು. ಅಲ್ಲಿಯವರೆಗೆ ಉಳಿದವರು ಊಟದ ಮೇಜಿನ ಬಳಿ ಬಂದರು ಮತ್ತು ಸೇವಕರು ಉಪಹಾರವನ್ನು ಬಡಿಸಲು ಪ್ರಾರಂಭಿಸಿದರು. ಉಪಹಾರ ಮುಗಿದ ನಂತರ ಅಭಿನವ್ ಅದಿತಿಗೆ ಕಾಲೇಜಿನ ಬಗ್ಗೆ ಎಲ್ಲವನ್ನೂ ವಿವರಿಸಿದನು. ಅದಿತಿ ಅಭಿನವ್ ತನ್ನೊಂದಿಗೆ ಬರಬೇಕೆಂದು ಬಯಸಿದ್ದಳು. ಆದರೆ ಅಭಿನವ್ಗೆ ಒಂದು ಪ್ರಮುಖ ಕೆಲಸವಿತ್ತು. ಆದ್ದರಿಂದ ಅವನು ಅವಳನ್ನು ಡ್ರೈವರ್ ಜೊತೆ ಕಳುಹಿಸುತ್ತಿದ್ದನು. ನನ್ನ ಬ್ಯಾಗ್ ಮತ್ತು ಫೋನ್ ಕೋಣೆಯಲ್ಲಿಯೇ ಮರೆತು ಬಿಟ್ಟೆ. ನಾನು ಅವುಗಳನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಅದಿತಿ ಹೇಳಿ ಬೇಗನೆ ಕೋಣೆಯ ಕಡೆಗೆ ಓಡಿದಳು. ಅವಳು ಯೋಚಿಸಿದೆಲ್ಲವೂ ಅದರಂತೆಯೇ ಆಗಲಿ ಎಂದು ಆಶಿಸುತ್ತೇನೆ ಎಂದು ಅಭಿನವ್ ಅವಳು ಹೋಗುವುದನ್ನು ನೋಡಿ ಮನಸ್ಸಿನಲ್ಲಿಯೇ ಹೇಳಿಕೊಂಡನು. ತನ್ನ ಕೋಣೆಗೆ ಬಂದು ಅದಿತಿ ಬೇಗನೆ ತನ್ನ ಬ್ಯಾಗ್ ಮತ್ತು ಫೋನ್ ತೆಗೆದುಕೊಂಡಳು. ಅಭಿನವ್ ಅವಳಿಗೆ ಫೋನ್ ಬಳಸುವುದನ್ನು ಸ್ವಲ್ಪ ಮಟ್ಟಿಗೆ ಕಲಿಸಿದ್ದನು. ಅವಳು ಯಾವಾಗಲೂ ಕಾಲೇಜಿಗೆ ಹೋಗಲು ಬಯಸುತ್ತಿದ್ದಳು. ಆದರೆ ಅವಳ ಸಹೋದರ ಅವಳ ಶಿಕ್ಷಣವನ್ನು ಮಧ್ಯದಲ್ಲೇ ನಿಲ್ಲಿಸಿದ್ದನು. ಮತ್ತು ಈಗ ಅಭಿನವ್ ಅವಳನ್ನು ಕಾಲೇಜಿಗೆ ಸೇರಿಸಿದಾಗ ಅವಳು ನಿಜವಾಗಿಯೂ ತುಂಬಾ ಸಂತೋಷವಾಗಿದ್ದಳು. ನೀವು ಅಹಂಕಾರದ ಅಂಗಡಿಯೇ ಆದರೂ ಸ್ವಲ್ಪ ಮುದ್ದು ಕೂಡ ಇದ್ದೀರಿ ಎಂದು ಅವಳು ನಿಧಾನವಾಗಿ ನಕ್ಕು ಹೇಳಿ ಕೋಣೆಯಿಂದ ಹೊರ ಬಂದಳು. ಅಭಿನವ್ನೊಂದಿಗೆ ಅವಳ ಅಸಮಾಧಾನವಿದ್ದರೂ ಅವಳ ಮುಖದಲ್ಲಿ ಸಣ್ಣ ನಗು ಇತ್ತು. ಆದರೆ ಅವಳು ಮೆಟ್ಟಿಲುಗಳಿಂದ ಕೆಳಗೆ ಇಳಿದ ತಕ್ಷಣ ಅವಳ ಮುಖದ ಮೇಲಿನ ಎಲ್ಲ ನಗು ಮಾಯವಾಯಿತು. ಎದುರಿನಲ್ಲಿ ಒಂದು ಹುಡುಗಿ ಅಭಿನವನನ್ನು ಅಪ್ಪಿಕೊಂಡು ನಿಂತಿದ್ದಳು. ಅವಳ ಮುಖ ಅದಿತಿಯ ಕಡೆ ಇತ್ತು. ಆದ್ದರಿಂದ ಅದಿತಿಗೆ ಅವಳನ್ನು ಚೆನ್ನಾಗಿ ಗುರುತಿಸಲು ಸಾಧ್ಯವಾಯಿತು. ಅಭಿನವನ ಬೆನ್ನು ಅವಳ ಕಡೆ ಇತ್ತು. ಆದರೆ ಅವನು ಸಹ ತನ್ನ ತೋಳುಗಳನ್ನು ಆ ಹುಡುಗಿಯ ಬೆನ್ನಿನ ಮೇಲೆ ಇಟ್ಟಿದ್ದನು.
ಅದಿತಿಯ ಹೃದಯ ಇದ್ದಕ್ಕಿದ್ದಂತೆ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು ಮತ್ತು ಕಣ್ಣುಗಳು ತೇವಗೊಂಡವು. ಇಡೀ ದೇಹ ಕಲ್ಲಾಗುತ್ತಿತ್ತು. ಅವಳಿಂದ ಒಂದು ಹೆಜ್ಜೆಯನ್ನು ಮುಂದಿಡಲು ಸಾಧ್ಯವಾಗುತ್ತಿರಲಿಲ್ಲ ಅಥವಾ ತನ್ನ ಸ್ಥಳದಿಂದ ಕದಲಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ಹಾಗೆಯೇ ವಿಗ್ರಹದಂತೆ ನಿಂತು ಅವರಿಬ್ಬರು ಅಪ್ಪಿಕೊಂಡಿರುವುದನ್ನು ನೋಡುತ್ತಿದ್ದಳು. ಅದು ಗಾಜಲ್ಲ, ಹೃದಯವಾಗಿತ್ತು. ಅದು ಅವಳೊಳಗೆ ಒಡೆಯುತ್ತಿತ್ತು. ಆದರೆ ಗಾಜು ಚುಚ್ಚುವುದಕ್ಕಿಂತ ಹೆಚ್ಚು ನೋವುಂಟಾಗುತ್ತಿತ್ತು. ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ. ನಾನು ನಿನ್ನನ್ನು ಬಿಟ್ಟು ಹೇಗೆ ಬದುಕಿದ್ದೇನೆಂದು ನೀನು ಊಹಿಸಲು ಸಾಧ್ಯವಿಲ್ಲ. ನೀವು ನನ್ನನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದೀರಿ ಎಂದು ನನಗೆ ಅನಿಸಿತ್ತು. ಆದರೆ ಆ ಭಗವಂತ ನಮ್ಮ ಪ್ರೀತಿಯನ್ನು ಉಳಿಸಿದನು, ನಮಗೆ ಹೊಸ ಜೀವನವನ್ನು ನೀಡಿದನು. ಇದರಿಂದ ನಾವು ಮತ್ತೆ ನಮ್ಮ ಜೀವನವನ್ನು ಮರಳಿ ಪಡೆಯಬಹುದು. ನೀವು ಸಹ ನಾನಿಲ್ಲದೆ ಅಪೂರ್ಣರಾಗಿರುತ್ತೀರಿ ಎಂದು ನನಗೆ ತಿಳಿದಿತ್ತು. ನೀವು ಜೀವನವನ್ನು ಬದುಕುವುದನ್ನು ಬಿಟ್ಟು ಕೇವಲ ದಿನಗಳನ್ನು ಕಳೆಯುತ್ತಿದ್ದೀರಿ. ಆದರೆ ಈಗ ನಾನು ನಿಮ್ಮ ಬಳಿ ಮರಳಿ ಬಂದಿದ್ದೇನೆ ಎಂದು ಆ ಹುಡುಗಿ ಅಳುತ್ತಾ ಹೇಳಿ ಅಭಿನವನಿಂದ ಬೇರ್ಪಟ್ಟು ಅವನ ಮುಖವನ್ನು ಮುತ್ತಿಡಲು ಪ್ರಾರಂಭಿಸಿದಳು. ಮನೆಯ ಉಳಿದವರೆಲ್ಲರೂ ಮತ್ತು ಸೇವಕರು ಸಹ ಅವರಿಬ್ಬರನ್ನೇ ನೋಡುತ್ತಿದ್ದರು. ಈಗ ಸೇವಕರು ತಮ್ಮ ಮುಖಗಳನ್ನು ಕೆಳಗೆ ಇಳಿಸಿಕೊಂಡಿದ್ದರು. ನೀನು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿತ್ತು. ನೀನು ಖಂಡಿತ ನನ್ನ ಬಳಿ ಮರಳಿ ಬರುತ್ತೀಯಾ ಎಂದು ಅಭಿನವ್ ಹೇಳಿ ಆ ಹುಡುಗಿ ನಿಯತಿಯನ್ನು ಮತ್ತೆ ಅಪ್ಪಿಕೊಂಡನು. ನಿಯತಿ ಮತ್ತೆ ಬೇರ್ಪಟ್ಟು ಅಳುತ್ತಾ ನಕ್ಕು ಹೇಳಿದಳು, ಈಗ ನಾನು ನಿಮ್ಮ ಬಳಿ ಮರಳಿ ಬಂದಿದ್ದೇನೆ ಅಲ್ಲವೇ ಎಂದಾಗ, ಈಗ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ನಮ್ಮ ಪ್ರೇಮಕತೆ ಅಪೂರ್ಣವಾಗಿ ಉಳಿಯುವುದಿಲ್ಲ. ಅಭಿನವ್ ಅವಳ ಕಣ್ಣೀರನ್ನು ಒರೆಸಲು ಪ್ರಾರಂಭಿಸಿದನು ಮತ್ತು ಆಳವಾದ ಉಸಿರು ತೆಗೆದುಕೊಂಡು, ನನ್ನ ಪ್ರೇಮಕತೆ ಎಂದಿಗೂ ಅಪೂರ್ಣವಾಗಿ ಉಳಿಯಲು ಸಾಧ್ಯವಿಲ್ಲ. ಇದು ಹೇಗಾದರೂ ಸರಿ ಪೂರ್ಣಗೊಳ್ಳಲೇಬೇಕು ಎಂದು ಹೇಳಿದನು. ನಿಯತಿ ಉಳಿದ ಮನೆಯವರ ಕಡೆ ನೋಡಿ ನಿಧಾನವಾಗಿ ನಕ್ಕಳು. ಅಲ್ಲಿಯವರೆಗೆ ಅವಳು ಅದಿತಿಯ ಕಡೆ ನೋಡಿರಲಿಲ್ಲ. ರೋಹಿಣಿಯವರು ಅವಳ ಹತ್ತಿರ ಬಂದು ಅವಳ ತಲೆಯ ಮೇಲೆ ಕೈ ಆಡಿಸುತ್ತಾ, ನೀನು ಖಂಡಿತ ಮರಳಿ ಬರುತ್ತೀಯ ಎಂದು ನಮಗೆ ಗೊತ್ತಿತ್ತು. ಕೊನೆಗೆ ನಮ್ಮ ಅಭಿನವನ ಪ್ರೀತಿ ಅಷ್ಟು ದುರ್ಬಲವಾಗಿರಲು ಸಾಧ್ಯವಿಲ್ಲ. ನೀನು ಅವನ ಹೆಂಡತಿ ಮತ್ತು ಅವನ ಜೀವನ ಸಂಗಾತಿ. ಹಾಗಾದರೆ ನೀನು ಅವನನ್ನು ಬಿಟ್ಟು ಹೇಗೆ ಹೋಗಲು ಸಾಧ್ಯವಿತ್ತು? ಭಗವಂತನಿಗೆ ಕೋಟಿ ಕೋಟಿ ಕೃತಜ್ಞತೆಗಳು. ಅವರು ನಿನ್ನ ಪ್ರಾಣವನ್ನು ಉಳಿಸಿ ನಮ್ಮ ಬಳಿಗೆ ಸುರಕ್ಷಿತವಾಗಿ ಮರಳಿ ಕಳುಹಿಸಿದ್ದಾರೆ. ಇನ್ನು ನೀವಿಬ್ಬರು ಯಾವಾಗಲೂ ಸಂತೋಷವಾಗಿರಿ ಮತ್ತು ನಿಮ್ಮಿಬ್ಬರ ನಡುವೆ ಎಂದಿಗೂ ಯಾರೂ ಬಾರದಿರಲಿ ಎಂದು ಹೇಳಿದರು. ಅವರು ನಿಧಾನವಾಗಿ ಅದಿತಿಯ ಕಡೆ ನೋಡಿ ಹೇಳಿದರು. ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದಳು. ಅವರ ದೃಷ್ಟಿಯನ್ನು ಹಿಂಬಾಲಿಸಿ ನಿಯತಿಯು ಅದಿತಿಯ ಕಡೆ ನೋಡಿದಳು. ಅವಳು ಅದಿತಿಯನ್ನು ಗುರುತಿಸಲಿಲ್ಲ. ಆದ್ದರಿಂದ ಪ್ರಶ್ನಾರ್ಥಕ ದೃಷ್ಟಿಯಿಂದ ಅವಳನ್ನು ನೋಡಲು ಪ್ರಾರಂಭಿಸಿದಳು. ಈ ಹುಡುಗಿ ಯಾರು ಎಂದು ಅವಳು ಅಭಿನವನ ಕಡೆ ನೋಡುತ್ತಾ ಕೇಳಿದಳು. ಆದರೆ ಅಭಿನವ್ ಉತ್ತರಿಸುವ ಮೊದಲು, ರೋಹಿಣಿಯವರು ಯಾರೂ ಅಲ್ಲ, ಕೇವಲ ಒಬ್ಬ ಕೆಲಸದವಳು ಎಂದರು. ಅವರ ಮಾತನ್ನು ಮಧ್ಯದಲ್ಲೇ ಕತ್ತರಿಸಿ ಅಭಿನವ್, ಇವಳು ಅದಿತಿ ಮತ್ತು ಈ ಮನೆಯ ಸದಸ್ಯೆ ಅಷ್ಟೇ ಎಂದನು. ಅವನ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದರು. ಆದರೆ ಅದಿತಿಯ ದೃಷ್ಟಿಯಲ್ಲಿ ಆಶ್ಚರ್ಯದ ಜೊತೆಗೆ ಅಸಮಾಧಾನವೂ ಇತ್ತು. ಅಭಿನವ್ ಅದಿತಿಯನ್ನು ಕೇವಲ ಈ ಮನೆಯ ಸದಸ್ಯೆ ಎಂದು ಹೇಳಿದ್ದು ಅದಿತಿಗೆ ತುಂಬ ಕೆಟ್ಟದಾಗಿ ಅನಿಸಿತು. ಆದರೆ ಸದ್ಯಕ್ಕೆ ಅವಳು ಮೌನವಾಗಿದ್ದಳು. ನಿಯತಿ ಇನ್ನೂ ಅವಳನ್ನು ಪ್ರಶ್ನಾರ್ಥಕ ದೃಷ್ಟಿಯಿಂದಲೇ ನೋಡುತ್ತಿದ್ದಳು. ನಿಯತಿಯ ದೃಷ್ಟಿಯನ್ನು ಅರ್ಥ ಮಾಡಿಕೊಂಡ ಅಭಿನವ್ ನಿಯತಿಯನ್ನು ಅವಳ ಭುಜದಿಂದ ಹಿಡಿದು ತನ್ನ ಕಡೆಗೆ ತಿರುಗಿಸುತ್ತಾ, ಈ ಎಲ್ಲ ಮಾತುಗಳನ್ನು ಬಿಡು. ಮೊದಲು ನೀನು ನನಗೆ ಹೇಳು, ನೀನು ಇಷ್ಟು ಸಮಯ ಎಲ್ಲಿದ್ದೆ ಮತ್ತು ಇಂದು ಇದ್ದಕ್ಕಿದ್ದಂತೆ ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳಿದನು. ಅವನ ಈ ಪ್ರಶ್ನೆಗಳನ್ನು ಕೇಳಿ ನಿಯತಿ ಸ್ವಲ್ಪ ಅಸಮಾಧಾನಗೊಂಡಳು ಮತ್ತು ನಂತರ ತನ್ನನ್ನು ತಾನೇ ಸಾಮಾನ್ಯಗೊಳಿಸಿಕೊಂಡು, ನನ್ನನ್ನು ನಿಮ್ಮ ಮುಂದೆ ಸುರಕ್ಷಿತವಾಗಿ ನೋಡಿ ನಿಮಗೆ ಸಂತೋಷವಾಗಿಲ್ಲವೇ? ಅದಕ್ಕೆ ಹೀಗೆ ಪ್ರಶ್ನಿಸುತ್ತಿದ್ದೀರಿ ಎಂದಳು. ಇಲ್ಲ, ಖಂಡಿತ ಆಗಲ್ಲ. ನನಗೆ ನಿನ್ನ ಬಗ್ಗೆ ಮಾತ್ರ ಚಿಂತೆಯಾಗುತ್ತಿತ್ತು ಎಂದು ಅಭಿನವ್ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಹೇಳಿದನು. ಅವನು ಅವಳ ಹತ್ತಿರ ಇರುವುದು ಮತ್ತು ಅವಳ ಬಗ್ಗೆ ಕಾಳಜಿ ತೋರಿಸುವುದು ಅದಿತಿಗೆ ತುಂಬ ಕೆಟ್ಟದಾಗಿ ಅನಿಸುತ್ತಿತ್ತು. ಅದಿತಿಯ ಕಣ್ಣುಗಳಿಂದ ನೀರು ಹರಿಯಲು ಆತುರವಾಗಿದ್ದವು. ಅವಳು ಅವುಗಳನ್ನು ಬಹಳ ಕಷ್ಟದಿಂದ ತಡೆ ಹಿಡಿದಿದ್ದಳು. ನನಗೆ ಗೊತ್ತು, ನಿಮ್ಮ ಜಾಗದಲ್ಲಿ ಯಾರೇ ಇದ್ದರೂ ಹೀಗೆ ಪ್ರಶ್ನಿಸುತ್ತಿದ್ದರು. ಕೊನೆಗೆ ಯಾವ ಗಂಡ ತಾನೇ ತನ್ನ ಹೆಂಡತಿ ಹೀಗೆ ತಿಂಗಳುಗಟ್ಟಲೆ ಕಣ್ಮರೆಯಾಗಿ ನಂತರ ಇದ್ದಕ್ಕಿದ್ದಂತೆ ಅವನ ಮುಂದೆ ಬರುವುದನ್ನು ಸಹಿಸುತ್ತಾನೆ? ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಪ್ರಶ್ನೆಗಳು ಮೂಡುವುದು ಸಹಜ. ಆದರೆ ದಯವಿಟ್ಟು ನನ್ನನ್ನು ನಂಬಿ, ಇದರಲ್ಲಿ ನನ್ನ ಯಾವುದೇ ತಪ್ಪಿಲ್ಲ. ಆ ರಾತ್ರಿ ನನ್ನ ಅಪಘಾತವಾದಾಗ ಗಾಡಿ ಕಂದಕಕ್ಕೆ ಬಿದ್ದಿತು. ಆ ಕ್ಷಣ ನನಗೆ ಈ ಲೋಕದಿಂದಲೇ ದೂರವಾಗುತ್ತಿದ್ದೇನೆ ಏನೋ ಎಂದು ಅನಿಸಿತು. ನಿಮ್ಮಿಂದ ದೂರ ಹೋಗುತ್ತಿದ್ದೆ. ಆದರೆ ಬಹುಶಃ ನಿಮ್ಮ ಪ್ರೀತಿಯಲ್ಲಿ ಅಷ್ಟು ಶಕ್ತಿ ಇತ್ತು. ಅದು ನನ್ನನ್ನು ನಿಮ್ಮಿಂದ ದೂರವಾಗಲು ಬಿಡಲಿಲ್ಲ. ನನ್ನ ಗಾಡಿ ಕಂದಕಕ್ಕೆ ಬಿದ್ದು ಸಂಪೂರ್ಣವಾಗಿ ಸುಟ್ಟು ಹೋಯಿತು. ಆದರೆ ನಾನು ಅಲ್ಲಿಂದ ಸಾಕಷ್ಟು ದೂರ ಬಿದ್ದೆ. ಅಲ್ಲಿ ಕೆಲವು ಜನರು ಗುಡಿಸಲುಗಳನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದರು. ಅವರು ನನ್ನನ್ನು ಗಾಯಗೊಂಡ ಸ್ಥಿತಿಯಲ್ಲಿ ನೋಡಿ ಚಿಕಿತ್ಸೆ ನೀಡಲು ತಮ್ಮ ಗುಡಿಸಲಿಗೆ ಕರೆದುಕೊಂಡು ಹೋದರು. ನಾನು ಪ್ರಜ್ಞಾಹೀನಳಾಗಿದ್ದೆ ಮತ್ತು ನನಗೆ ಬಹಳಷ್ಟು ಗಾಯಗಳಾಗಿದ್ದವು.
ಆ ಜನರು ಅಲ್ಲಿಯೇ ನನಗೆ ಚಿಕಿತ್ಸೆ ನೀಡಲು ಪ್ರಾರಂಭಿಸಿದರು. ಆದರೆ ಸಾಕಷ್ಟು ಚಿಕಿತ್ಸೆ ನೀಡಿದ ನಂತರವೂ ನನಗೆ ಪ್ರಜ್ಞೆ ಬರಲಿಲ್ಲ. ಆ ಜನರು ವಾಸಿಸಲು ಪದೇ ಪದೇ ಜಾಗ ಬದಲಾಯಿಸುತ್ತಿದ್ದರು. ಆದ್ದರಿಂದ ಅವರು ನನ್ನನ್ನು ತಮ್ಮೊಂದಿಗೆ ಅಲ್ಲಿಂದ ಕರೆದುಕೊಂಡು ಹೋದರು. ಬಹುಶಃ ಅದಕ್ಕಾಗಿಯೇ ನಿಮಗೆ ನನ್ನನ್ನು ಹುಡುಕಲು ಸಾಧ್ಯವಾಗಲಿಲ್ಲ. ನನ್ನನ್ನು ಹುಡುಕಲು ನೀವು ಭೂಮಿ ಆಕಾಶವನ್ನು ಒಂದಾಗಿಸಿದ್ದೀರಿ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ ಎಂದು ಅವಳು ಹೇಳಿ ಅಭಿನವನನ್ನು ಅಪ್ಪಿಕೊಂಡಳು. ಅಭಿನವ್ ಕೂಡ ತನ್ನ ಕೈಗಳನ್ನು ಅವಳ ಬೆನ್ನಿನ ಮೇಲೆ ಇಟ್ಟನು ಮತ್ತು ನಂತರ ಅವಳನ್ನು ತನ್ನಿಂದ ಬೇರ್ಪಡಿಸಿ, ಭೂಮಿ ಆಕಾಶವನ್ನು ಒಂದಾಗಿಸುವುದಲ್ಲ, ನಿನ್ನ ಸಲುವಾಗಿ ನಾನೇ ಮಣ್ಣು ಸುರಿದುಕೊಂಡಿದ್ದೆ ಎಂದನು. ಅವನ ಮಾತನ್ನು ಕೇಳಿ ನಿಯತಿ ಅಳಲು ಪ್ರಾರಂಭಿಸಿದಳು ಮತ್ತು ಮತ್ತೆ ಅವನ ಎದೆಗೆ ಅಪ್ಪಿಕೊಂಡು, ಇದೇ ಪ್ರೀತಿಯ ಕಾರಣದಿಂದಲೇ ಇಂದು ನಾನು ನಿಮ್ಮ ಮುಂದೆ ಸುರಕ್ಷಿತವಾಗಿ ನಿಂತಿದ್ದೇನೆ. ಚಿಕಿತ್ಸೆಯ ನಂತರ ನನಗೆ ಪ್ರಜ್ಞೆ ಬಂದಿತು, ಆದರೆ ನನ್ನ ನೆನಪು ಮಾಯವಾಗಿತ್ತು. ಮತ್ತು ಈಗ ತಿಂಗಳುಗಳ ನಂತರ ನನ್ನ ನೆನಪು ಮರಳಿ ಬಂದಾಗ ಮೊದಲು ನಾನು ನಿಮ್ಮನ್ನೇ ಕರೆದೆ, ಆದರೆ ನೀವು ನನಗೆ ಎಲ್ಲಿಯೂ ಸಿಗಲಿಲ್ಲ. ಈಗ ನಾನು ನಿಮ್ಮಿಂದ ಹೆಚ್ಚು ದೂರವಿರಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಬಳಿ ಬಂದೆ. ನನ್ನ ಪ್ರಾಣ ಉಳಿಸಿದವರನ್ನು ಕೂಡ ನಾನು ನನ್ನೊಂದಿಗೆ ಕರೆತಂದಿದ್ದೇನೆ ಎಂದು ಅವಳು ಹೇಳಿ ಬಾಗಿಲಿನ ಕಡೆ ನೋಡಿದಳು. ಅವಳ ಕಣ್ಣುಗಳನ್ನು ಹಿಂಬಾಲಿಸಿ ಉಳಿದವರೆಲ್ಲರೂ ಅಲ್ಲಿ ನೋಡಿದಾಗ ಅಲ್ಲಿ 2-3 ಜನರು ನಿಂತಿದ್ದರು. ಅವರ ಸ್ಥಿತಿ ಸಾಕಷ್ಟು ಹದಗೆಟ್ಟಿತ್ತು. ಅಭಿನವ್ ನಗುತ್ತಾ ಅವರ ಕಡೆ ನೋಡಿ, ನನ್ನ ಹೆಂಡತಿಗೆ ಇಷ್ಟು ಬೆಂಬಲ ನೀಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮಂಥವರಿಗೆ ಎಷ್ಟೇ ಮಾಡಿದರೂ ಕಡಿಮೆ. ಆದರೂ ನಾನು ನನ್ನ ಕಡೆಯಿಂದ ನಿಮಗೆ ಏನಾದರೂ ಕೊಡಲು ಬಯಸುತ್ತೇನೆ ಎಂದನು. ಹೇಳುತ್ತಾ ಅವನು ತನ್ನ ಜೇಬಿನಿಂದ ನೋಟುಗಳ ಕಟ್ಟು ತೆಗೆದು ರಮಾ ಆಂಟಿಯ ಕೈಗೆ ಕೊಟ್ಟನು. ಅವರು ಅದನ್ನು ಆ ಜನರಿಗೆ ಕೊಟ್ಟರು. ಆ ಜನರು ಮೊದಲು ಹಿಂಜರಿದ್ದರು, ಆದರೆ ನಂತರ ಹಣವನ್ನು ಇಟ್ಟುಕೊಂಡು ಅಲ್ಲಿಂದ ಹೊರಟು ಹೋದರು. ಅವರು ಹೋದ ನಂತರ ನಿಯತಿ ಮತ್ತೊಮ್ಮೆ ಅಭಿನವನ ಹತ್ತಿರ ಬಂದು ಅವನನ್ನು ಅಪ್ಪಿಕೊಂಡು, ಈಗ ನನಗೆ ನಿಮ್ಮಿಂದ ದೂರ ಹೋಗಲು ಇಷ್ಟವಿಲ್ಲ. ಕೇವಲ ನಿಮ್ಮ ಹತ್ತಿರ ಇರಲು ಬಯಸುತ್ತೇನೆ. ನೀವು ಇಲ್ಲದೆ ನಾನು ಇಷ್ಟು ಸಮಯ ಹೇಗೆ ಕಳೆದಿದ್ದೇನೆ ಎಂದು ನನಗೆ ಮಾತ್ರ ಗೊತ್ತು. ನೀವು ನಾನು ಇಲ್ಲದೆ ಹೇಗೆ ನರಳುತ್ತಿದ್ದೀರಾ ಅಲ್ಲವೇ ಎಂದಳು. ನಿನ್ನ ಆರೋಗ್ಯ ಇನ್ನೂ ಸರಿಯಾಗಿಲ್ಲ ಎಂದು ತೋರುತ್ತಿದೆ. ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೋ, ಅದರ ನಂತರ ಆರಾಮವಾಗಿ ಜೊತೆಯಾಗಿ ಸಮಯ ಕಳೆಯೋಣ ಎಂದು ಅಭಿನವ್ ಮತ್ತೊಮ್ಮೆ ಅವಳ ಭುಜಗಳನ್ನು ಹಿಡಿದು ಹೇಳಿದನು. ಅದಿತಿಯ ಹೃದಯ ಅವರಿಬ್ಬರನ್ನು ನೋಡಿ ಕ್ಷಣ ಕ್ಷಣವೂ ಒಡೆಯುತ್ತಿತ್ತು. ಅವರಿಬ್ಬರನ್ನು ಹೀಗೆ ನೋಡಿ ಅವಳಿಗೆ ಇನ್ನೂ ಹೆಚ್ಚು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ನಿಧಾನವಾಗಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮೇಲಕ್ಕೆ ಹೋಗಲು ಪ್ರಾರಂಭಿಸಿದಳು. ಆದರೆ ಅಭಿನವನ ಧ್ವನಿಯನ್ನು ಕೇಳಿ ಅವಳ ಹೆಜ್ಜೆಗಳು ನಿಂತವು. ಎಲ್ಲಿಗೆ ಹೋಗುತ್ತಿದ್ದೀಯಾ? ನೀನು ಕಾಲೇಜಿಗೆ ಹೋಗಬೇಕು ಮತ್ತು ಈಗಾಗಲೇ ನೀನು ತುಂಬ ತಡವಾಗಿರುವೆ. ಹೊರಗೆ ಬಾ, ಡ್ರೈವರ್ ನಿನಗಾಗಿ ಕಾಯುತ್ತಿದ್ದಾನೆ ಎಂದು ಹೇಳುತ್ತಾನೆ. ಅದಿತಿಗೆ ಎಲ್ಲವನ್ನು ಬಿಟ್ಟು ಅಲ್ಲಿಂದ ಹೊರಟು ಹೋಗಲು ಮನಸ್ಸಾಗಿತ್ತು. ಆದರೆ ಬಹುಶಃ ಈಗ ಅವಳಿಗೆ ತನ್ನ ಮನಸ್ಸಿನಂತೆ ಮಾಡಲು ಅನುಮತಿ ಇಲ್ಲ. ಆದ್ದರಿಂದ ಕಣ್ಣುಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ಮತ್ತು ಅಸಮಾಧಾನವನ್ನು ತುಂಬಿಕೊಂಡು ಅವಳು ಹೊರಗೆ ಹೊರಟು ಹೋದಳು. ನೀವು ನನಗೆ ಹೇಳಲಿಲ್ಲ, ಈ ಹುಡುಗಿ ಇಲ್ಲಿ ಈ ಮನೆಯಲ್ಲಿ ಏಕೆ ಇದ್ದಾಳೆ ಮತ್ತು ಇವಳು ನಮ್ಮ ಯಾವುದೇ ಸಂಬಂಧಿಯಲ್ಲ ಎಂದು ನಿಯತಿ ಅಭಿನವನ ಕಡೆ ನೋಡುತ್ತಾ ಕೇಳಿದಳು. ಅಭಿನವ್ ನಕ್ಕು, ನೀನು ಈಗ ತಾನೇ ಹೇಳಿದೆಯಲ್ಲ, ಈಗ ನೀನು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಎಂದು. ಹಾಗಾದರೆ ಪ್ರಶ್ನೆ ಉತ್ತರಗಳಿಗೆ ನಮ್ಮಲ್ಲಿ ಸಾಕಷ್ಟು ಸಮಯವಿದೆ. ಸದ್ಯಕ್ಕೆ ನಿನಗೆ ವಿಶ್ರಾಂತಿ ಅಗತ್ಯವಿದೆ. ಬಾ, ನಾನು ನಿನ್ನನ್ನು ನಿನ್ನ ಕೋಣೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ರೋಹಿಣಿಯವರು ನಿಯತಿಯ ಕೈ ಹಿಡಿದು ಹೇಳಿದರು. ಆದರೆ ನಿಯತಿ ಅವರಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು, ನಾನು ನನ್ನ ಅಭಿನವ್ ಅವರ ಜೊತೆ ನಮ್ಮ ಕೋಣೆಗೆ ಹೋಗುತ್ತೇನೆ, ನಾವು ನಮ್ಮ ಪ್ರಪಂಚವನ್ನು ಅಲಂಕರಿಸಿದ ಕೋಣೆಗೆ ಎಂದಳು. ಅಭಿನವ್ ಅವಳ ಮಾತನ್ನು ಕೇಳಿ ನಕ್ಕು, ಹೌದು, ಖಂಡಿತ, ಆ ಪ್ರಪಂಚವು ನಿನಗಾಗಿ ಕಾಯುತ್ತಿದೆ ಎಂದನು. ಇಬ್ಬರೂ ಕೋಣೆಯ ಕಡೆಗೆ ನಡೆದರು. ಅದಿತಿ ತನ್ನ ಬ್ಯಾಗನ್ನು ತೆಗೆದುಕೊಳ್ಳಲು ಹಿಂತಿರುಗಿ ಬಂದಿದ್ದಳು. ಅದು ಅಲ್ಲೇ ಬಿದ್ದಿತ್ತು. ನಿಯತಿಯನ್ನು ಅಭಿನವನ ತೋಳುಗಳಲ್ಲಿ ನೋಡಿದಾಗ ಅದಿತಿ ತನ್ನನ್ನು ತಾನೇ ಬೀಳದಂತೆ ಬಹಳ ಕಷ್ಟದಿಂದ ತಡೆದುಕೊಂಡಿದ್ದಳು. ಮತ್ತು ಈಗ ಅವರನ್ನು ಹೀಗೆ ತಮ್ಮ ಕೋಣೆಗೆ ಹೋಗುವುದನ್ನು ನೋಡಿ ಅವಳ ಹೃದಯಕ್ಕೆ ಆದ ನೋವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ಅಳುತ್ತಾ ಬೇಗನೆ ಆ ಬ್ಯಾಗನ್ನು ತೆಗೆದುಕೊಂಡು ಹೊರಗೆ ಓಡಿದಳು. ಅಭಿನವ್ ಹಿಂದೆ ತಿರುಗಿ ಅವಳನ್ನೇ ನೋಡುತ್ತಿದ್ದನು. ಅವಳು ಹೀಗೆ ಅಳುತ್ತಿರುವುದನ್ನು ನೋಡಿ ಅವನ ಮುಖದ ಭಾವಗಳು ಬದಲಾಗುತ್ತಿದ್ದವು. ಆದರೆ ಅದೇ ಸಮಯದಲ್ಲಿ ನಿಯತಿ ಅವನ ಮುಖವನ್ನು ತನ್ನ ಕಡೆಗೆ ಎಳೆದುಕೊಂಡು, ನಾನು ತುಂಬ ಸುಸ್ತಾಗಿದ್ದೇನೆ, ಆದ್ದರಿಂದ ಮೆಟ್ಟಿಲುಗಳನ್ನು ಹತ್ತಲು ನನಗೆ ಆಗುವುದಿಲ್ಲ. ದಯವಿಟ್ಟು ನನ್ನನ್ನು ನಿಮ್ಮ ಮಡಿಲಲ್ಲಿ ಎತ್ತಿಕೊಂಡು ಹೋಗುತ್ತೀರಾ ಎಂದಳು. ಆಯಿತು, ಯಾಕಿಲ್ಲ ಎಂದು ಅಭಿನವ್ ನಗುತ್ತಾ ಹೇಳಿ ನಿಯತಿಯನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡನು. ರೋಹಿಣಿಯವರು ಅವರಿಬ್ಬರು ಹೋಗುವುದನ್ನು ನೋಡಿ ಒಬ್ಬ ಸೈತಾನನಂತೆ ನಗುತ್ತಿದ್ದರು ಮತ್ತು ಆ ನಗು ಮನುಷ್ಯಳನ್ನು ಕೆರಳಿಸುತ್ತಿತ್ತು. ಏಕೆಂದರೆ ಕಳೆದ 2 ದಿನಗಳಲ್ಲಿ ಅವರು ಅವಳೊಂದಿಗೆ ಮಾಡಿದ್ದರಿಂದ ಅವಳು ಅವರ ಮೇಲೆ ತುಂಬ ಕೋಪಗೊಂಡಿದ್ದಳು. ಇಬ್ಬರು ಕೋಣೆಯನ್ನು ತಲುಪಿದಾಗ ಕೋಣೆ ಬಹುತೇಕ ಮೊದಲಿನಂತೆಯೇ ಇರುವುದನ್ನು ಮತ್ತು ತಮ್ಮ ಚಿತ್ರಗಳು ಗೋಡೆಯ ಮೇಲೆ ಹಾಗೆಯೇ ಇರುವುದನ್ನು ನೋಡಿ ನಿಯತಿಯ ಮುಖದಲ್ಲಿ ನಗು ಮೂಡಿತು.
ಅಭಿನವ್ ಅವಳನ್ನು ಮಡಿಲಿಂದ ಕೆಳಗಿಳಿಸಿದಾಗ ಅವಳು ಮತ್ತೊಮ್ಮೆ ಅಭಿನವನ ಎದೆಗೆ ಅಂಟಿಕೊಂಡು, ನೀವು ಇನ್ನೂ ನನಗಾಗಿ ಕಾಯುತ್ತಿದ್ದೀರಿ ಎಂದು ನನಗೆ ತಿಳಿದಿತ್ತು. ನೀವು ಇನ್ನೂ ನನ್ನನ್ನು ಮೊದಲಿನಷ್ಟೇ ಪ್ರೀತಿಸುತ್ತಿದ್ದೀರಿ. ನನ್ನನ್ನು ಇಷ್ಟು ಪ್ರೀತಿಸಿದ್ದಕ್ಕೆ ಧನ್ಯವಾದಗಳು ಎಂದಳು. ಮೊದಲಿನಷ್ಟೇ ಏಕೆ, ಈಗ ನಿನ್ನ ಬಗ್ಗೆ ನನ್ನ ಮನಸ್ಸಿನಲ್ಲಿನ ಭಾವನೆಗಳು ಇನ್ನಷ್ಟು ಹೆಚ್ಚಾಗಿವೆ. ಈ ಭಾವನೆಗಳನ್ನು ನಾನು ನಿನಗೆ ಅರಿಯುವ ಕ್ಷಣಕ್ಕಾಗಿ ಕಾಯುತ್ತಿದ್ದೇನೆ ಎಂದು ಅಭಿನವ್ ಹೇಳಿದಾಗ ನಿಯತಿ ನಾಚಿಕೆಯಿಂದ ಅವನ ಮುಖದ ಕಡೆ ನೋಡಲು ಪ್ರಾರಂಭಿಸಿದಳು. ಆದರೆ ಮುಂದಿನ ಕ್ಷಣದಲ್ಲಿ ಅವಳು ಕಪಾಟಿನ ಕಡೆಗೆ ನಡೆದಳು. ಅವಳು ಕಪಾಟಿನ ಕಡೆಗೆ ಹೋಗುವುದನ್ನು ನೋಡಿ ಅಭಿನವನ ಮುಖದಲ್ಲಿ ಸಣ್ಣ ಆತಂಕ ಮೂಡಿತು. ಏಕೆಂದರೆ ಈಗ ಕಪಾಟಿನಲ್ಲಿ ಅದಿತಿಯ ವಸ್ತುಗಳೂ ಇದ್ದವು. ನಿಯತಿ ಕಪಾಟನ್ನು ತೆರೆಯುತ್ತಿದ್ದಂತೆ ಎದುರಿನಲ್ಲಿದ್ದ ಅದಿತಿಯ ಬಟ್ಟೆಗಳನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾದಳು. ಅವಳು ಪ್ರಶ್ನಾರ್ಥಕ ದೃಷ್ಟಿಯಿಂದ ಆ ಬಟ್ಟೆಗಳನ್ನು ಮತ್ತು ಉಳಿದ ವಸ್ತುಗಳನ್ನು ನೋಡಲು ಪ್ರಾರಂಭಿಸಿದಳು. ಆದರೆ ತಕ್ಷಣವೇ ಅಭಿನವ್ ಮುಂದೆ ಬಂದು, ಈ ಎಲ್ಲ ವಸ್ತುಗಳು ಅದಿತಿಯವು. ನಾನು ತರಿಸಿದ್ದೆ. ಆದ್ದರಿಂದ ಸೇವಕರು ನನ್ನ ಕೋಣೆಗೆ ತಂದರು. ಹಾಗಾಗಿ ನಾನು ಅವುಗಳನ್ನು ಇಲ್ಲಿಯೇ ಇಟ್ಟಿದ್ದೇನೆ. ಸ್ವಲ್ಪ ಸಮಯದ ನಂತರ ಬೇರೆ ಕೋಣೆಗೆ ವರ್ಗಾಯಿಸುತ್ತೇನೆ ಎಂದನು. ಆದರೆ ಈ ಎಲ್ಲ ವಸ್ತುಗಳು ಸಾಕಷ್ಟು ಬೆಲೆ ಬಾಳುವಂತೆ ಕಾಣುತ್ತಿವೆ ಮತ್ತು ಈ ಆಭರಣಗಳು ಇವು ನಿಮ್ಮ ಶೋರೂಮ್ನ ವಿಶೇಷ ಆಭರಣಗಳಂತೆ ಕಾಣುತ್ತಿವೆ ಎಂದು ನಿಯತಿ ಹೇಳಿದಾಗ ಅಭಿನವ್ ಹುಬ್ಬುಗಳನ್ನು ಮೇಲೆ ಕೆತ್ತಿ ಅವಳನ್ನು ನೋಡಿದನು. ನನ್ನ ಅರ್ಥ ಇವೆಲ್ಲವೂ ಸಾಕಷ್ಟು ಹೊಸ ಮತ್ತು ಬೆಲೆ ಬಾಳುವಂತೆ ಕಾಣುತ್ತಿವೆ. ಆದರೆ ನೀವು ಇವುಗಳನ್ನು ಯಾರಿಗಾದರೂ ನೀಡುತ್ತಿದ್ದರೆ ಅದು ನಿಮ್ಮ ಇಷ್ಟ ಎಂದಳು. ಸರಿಯಾಗಿ ಹೇಳಿದೆ. ನನ್ನ ಇಷ್ಟವಿಲ್ಲದೆ ಒಂದು ಎಲೆಯೂ ಅಲ್ಲಾಡುವುದಿಲ್ಲ. ಇವೆಲ್ಲವನ್ನು ಬಿಡು ಎಂದು ಅಭಿನವ್ ಹೇಳಿ ನಿಯತಿಯನ್ನು ಕರೆದುಕೊಂಡು ಹಾಸಿಗೆಯ ಕಡೆಗೆ ನಡೆದನು. ನಾವು ಸಾಕಷ್ಟು ದಿನಗಳ ನಂತರ ಭೇಟಿಯಾಗಿದ್ದೇವೆ ಎಂದು ನಿನಗೆ ಅನ್ನಿಸುವುದಿಲ್ಲವೇ? ನಾವು ಸ್ವಲ್ಪ ಸಮಯ ಒಟ್ಟಿಗೆ ಕಳೆಯಬೇಕು. ಈ ಎಲ್ಲ ವಿಷಯಗಳನ್ನು ನೀನು ನಂತರವೂ ನೋಡಬಹುದು ಎಂದು ಹೇಳುತ್ತಾ ಅವನು ನಿಯತಿಯ ಬಹಳ ಹತ್ತಿರ ಬಂದನು. ನಿಯತಿ ಒಂದು ಆಘಾತದಿಂದ ಸ್ವಲ್ಪ ದೂರ ಸರಿದು, ಹೌದು, ಆದರೆ ನನಗೆ ಅನಿಸುತ್ತದೆ ಮೊದಲು ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದಳು. ಹೌದು, ನೀನು ಸರಿಯಾಗಿ ಹೇಳಿದೆ ಎಂದು ಹೇಳುತ್ತಾ ಅಭಿನವ್ ಮತ್ತೊಮ್ಮೆ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡನು. ಮುಂದುವರಿಯುವುದು.